ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 680 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20ರಿಂದ 22ನೇ ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಈ ಒಂದು ವರದಿಯ ಪ್ರಕಾರ ಭಾರತದ ಅಂದಾಜು ಜನಸಂಖ್ಯೆ ಎಷ್ಟಿದೆ? ಸೊ ವಾಟ್ ಈಸ್ ದಿ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದಿ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ರಿಪೋರ್ಟ್. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 1.44 ಬಿಲಿಯನ್ ಅಷ್ಟು ಪಾಪ್ಯುಲೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು UNFPA ವತಿಯಿಂದ ಕೊಟ್ಟಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ಇವರು ಬರೀ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಮಾತ್ರ ಕೊಟ್ಟಿರೋದಿಲ್ಲ, ಅದ್ರ ಜೊತೆಗೆ ಏಜ್ ವೈಸ್ ಸೆಗ್ರಿಗೇಟ್ ಮಾಡಿರ್ತಾರೆ. ಸೊ ಅದರಿಂದ ಈ ಒಂದು ರಿಪೋರ್ಟ್ ನಮ್ಮ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರನ್ನ ನಾವು UNFPA ಅಂತ ಕರಿತೇವೆ. ಸೊ ಯುನೈಟೆಡ್ ನೇಷನ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಅಂತ ಮುಂಚೆ ಕರೀತಾ ಇದ್ರು, ಬಟ್ ಇದನ್ನ ಈಗ ಏನಂತ ಕರೀತಾರೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಕರೀತಾರೆ. ಸೊ ಇವರು ಒಂದು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ರಿಲೀಸ್ ಮಾಡಿರ್ತಾರೆ. ಆ ಒಂದು ವರದಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 1.44 ಬಿಲಿಯನ್ ಅಷ್ಟು ಪಾಪ್ಯುಲೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಾವು ಏಜ್ ಬ್ರಾಕೆಟ್ಸ್ ಅನ್ನ ನಾವು ನೋಡಿದಾಗ ಅಂದ್ರೆ ವಯಸ್ಸಿನ ಪ್ರಕಾರ ನಾವು ಈ ಒಂದು ಪಾಪ್ಯುಲೇಷನ್ ಅನ್ನ ಸೆಗ್ರಿಗೇಟ್ ಮಾಡಿದಾಗ 0 to 14 ಅಂದ್ರೆ 0 ಅಂದ್ರೆ ನ್ಯೂ ಬಾರ್ನ್ ಬೇಬಿಯಿಂದ 14 ವರ್ಷ ಏಜ್ ವರ್ಗು ನಾವು ತೆಗೆದುಕೊಂಡಾಗ 24% ಆಫ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ದೇಶದ ಆರ್ಥಿಕತೆಗೆ ಇಂಪಾರ್ಟೆಂಟ್ ಆಗೋದು ಅಥವಾ ಕಾಂಟ್ರಿಬ್ಯೂಟ್ ಆಗ್ತಕ್ಕಂಥ ಏಜ್ ಅನ್ನ ನಾವು ವರ್ಕಿಂಗ್ ಏಜ್ ಗ್ರೂಪ್ ಅಂತ ಕರಿತೇವೆ. ಸೊ 15ರಿಂದ 64 ವರ್ಷದ ವಯಸ್ಸನ್ನ ನಾವು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ವರ್ಕಿಂಗ್ ಏಜ್ ಅಥವಾ ವೃತ್ತಿಯನ್ನ ಮಾಡ್ತಕ್ಕಂಥ ಜನಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 68% ಇರುತ್ತೆ. ಸೊ ಈ ಒಂದು ಸಂಖ್ಯೆ ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಸೊ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ಆ ದೇಶದಲ್ಲಿ ದುಡಿಯುವ ವಯಸ್ಸಿನ ಜನಸಂಖ್ಯೆ ಎಷ್ಟಿರುತ್ತೆ ಅನ್ನೋದನ್ನ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಫಾರ್ಚುನೇಟ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಏನಿರುತ್ತೆ ಅದು ಸಿಗ್ನಿಫಿಕೆಂಟ್ಲಿ ಹೈ ಇರುತ್ತೆ. 68% ಪಾಪ್ಯುಲೇಷನ್ ನಮ್ಮ ಭಾರತ ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಸೀನಿಯರ್ ಏಜ್ಡ್ 65 ಅಥವಾ 65 ವರ್ಷದ ಮೇಲ್ಪಟ್ಟ ಜನಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ 7% ಆಫ್ ದಿ ಪಾಪ್ಯುಲೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಒಂದು ತುಂಬಾ ಯಂಗರ್ ಏಜ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ, ಒಂದು ಮಿಡಲ್ ಏಜ್ ಅಂದ್ರೆ ದುಡಿಯುವ ವರ್ಗದ ವಯಸ್ಸಿನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದಾದ್ಮೇಲೆ ಓಲ್ಡರ್ ಏಜ್ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೇವೆ. ಸೊ ಈ ಮೂರು ಏಜ್ ಬ್ರಾಕೆಟ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಜೀವಿತಾವಧಿ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಕ್ಕಂಥದ್ದು ಮೆನ್ ಮತ್ತೆ ವಿಮೆನ್ ಅಲ್ಲಿ ಬೇರೆ ಬೇರೆ ಆಗಿರುತ್ತೆ. ಸೊ ಮೆನ್ ಅಲ್ಲಿ ನಾವು 71 ಇಯರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅಂದ್ರೆ ಸರಾಸರಿ ಒಬ್ಬ ಪುರುಷ 71 ವರ್ಷದವರೆಗೆ ಜೀವಿತಾವಧಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ನಾವು ವಿಮೆನ್ ಅನ್ನ ತೆಗೆದುಕೊಂಡಾಗ 74 ಇಯರ್ಸ್ ಆಗಿರುತ್ತೆ. ಅಂದ್ರೆ ನಾನು ಹೇಳ್ತಿರ್ತಕ್ಕಂಥ ಈ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂತ ಹೇಳ್ತೇವೆ. ಅಂದ್ರೆ ಜನನದ ವೇಳೆಯಲ್ಲಿ ಸೊ ಜೀವಿತಾವಧಿಯ ಪ್ರಮಾಣ ಎಷ್ಟಿದೆ ಅಂತ ಕೇಳಿದಾಗ ಪುರುಷರಿಗೆ 71 ವರ್ಷ. ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು, ನ್ಯೂಟ್ರಿಷನ್ ವ್ಯಾಲಿ ಆಗಿರ್ಬೋದು, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸೊ ಅಟ್ ಬರ್ತ್ ಎಷ್ಟು ವರ್ಷ ಬದುಕಬಹುದು ಅಂತಕ್ಕಂಥ ಒಂದು ಆಂಟಿಸಿಪೇಷನ್ ಮಾಡ್ತಾರೆ. ಸೊ ಆ ಒಂದು ಆಂಟಿಸಿಪೇಷನ್ ಪ್ರಕಾರ ಪುರುಷರು 71 ವರ್ಷ ಕಾಲ ಬದುಕಬಹುದು ಮತ್ತೆ ಮಹಿಳೆಯರು 74 ವರ್ಷಗಳ ಕಾಲ ಬದುಕಬಹುದು ಅಂತಕ್ಕಂಥ ವರದಿಯನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಹೆಲ್ತ್ ಅಂಡ್ ಸೋಷಿಯಲ್ ಇಶ್ಯೂಸ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಒಂದು ರಾಷ್ಟ್ರದ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದು ಈ ಒಂದು ವರದಿ ಏನಿರುತ್ತೆ ದಿ ರಿಪೋರ್ಟ್ ಅಡ್ರೆಸಸ್ high prevalence of child marriage and significant disparities in maternal health across different regions. ಅಂದ್ರೆ ಈ ಒಂದು ವರದಿಯ ಪ್ರಕಾರ ಸೊ ವಿವಿಧ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ತಿಳಿಸ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ತುಂಬಾ ಹೈಲೈಟ್ ಆಗಿರ್ತಕ್ಕಂಥ ಪ್ರಮುಖವಾದ ವಿಷಯ ಏನು ಅಂದ್ರೆ ಬಾಲ್ಯ ವಿವಾಹದ ಹೆಚ್ಚಿನ ಪ್ರಾಬಲ್ಯವನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಭಾರತ ದೇಶದಲ್ಲಿ ಸೊ ಇಷ್ಟೊಂದು ಕಾನೂನುಗಳನ್ನ ಮಾಡಿದ್ದರೂ ಕೂಡ ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಬಲವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇನ್ನೊಂದು
ಪ್ರಾಬ್ಲಮ್ ಏನು ಅಂದ್ರೆ ವಿವಿಧ ಪ್ರದೇಶಗಳಲ್ಲಿ ತಾಯಿಯ ಆರೋಗ್ಯದಲ್ಲಿರ್ತಕ್ಕಂಥ ಗಮನಾರ್ಹ ಅಸಮಾನತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಡಿಸ್ಪ್ಯಾರಿಟೀಸ್ ಅಂದ್ರೆ ಒಂದೊಂದು ಏರಿಯಾದಲ್ಲಿ ಸೊ ವಿಮೆನ್ ಮೆಟರ್ನಲ್ ಹೆಲ್ತ್ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಸೊ ಒಂದೊಂದು ಏರಿಯಾಗಳಲ್ಲಿ ವಿಮೆನ್ ಮೆಟರ್ನಲ್ ಹೆಲ್ತ್ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇರತಕ್ಕಂಥ ಈ ಒಂದು ವ್ಯತ್ಯಾಸಗಳನ್ನ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಮುಂಚೆ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಅಂತ ಕರೀತಾ ಇದ್ರು. ಸೊ ಇವತ್ತಿಗೂ ಕೂಡ ನಾವು ಅದೇ ಅಬ್ರಿವಿಯೇಷನ್ ನ ಯೂಸ್ ಮಾಡ್ತಾ ಇದ್ದೇವೆ. ಬಟ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡುವಾಗ ನಾವು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಮಾತ್ರ ಹೇಳ್ತೇವೆ. ಸೊ ಈ ಒಂದು ಏಜೆನ್ಸಿ ಏನಿದೆ ಸೊ ಇಟ್ ಈಸ್ ಏಮ್ಡ್ ಅಟ್ ಇಂಪ್ರೂವಿಂಗ್ ರೀಪ್ರೊಡಕ್ಟಿವ್ ಅಂಡ್ ಮೆಟರ್ನಲ್ ಹೆಲ್ತ್ ವರ್ಲ್ಡ್ ವೈಡ್. ಅಂದ್ರೆ ಇದರ ಒಂದು ಗುರಿ ಅಂದ್ರೆ ಯಾವ ಒಂದು ಉದ್ದೇಶದೊಂದಿಗೆ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ ಅಂದ್ರೆ ಸೊ ಪ್ರಪಂಚದಾದ್ಯಂತ ಸಂತಾನೋತ್ಪತ್ತಿ ಮತ್ತು ತಾಯಿಯ ಆರೋಗ್ಯವನ್ನ ಸುಧಾರಿಸುವ ಗುರಿಯನ್ನು ಹೊಂದಿರತಕ್ಕಂತ ಒಂದು ಸಂಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ UNFPA ಅಂತ ಕರಿತೇವೆ. ಸೊ ಇದು ಮಾಡ್ತಕ್ಕಂಥ ಕೆಲಸಗಳೇನು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಮಾಡ್ತಕ್ಕಂಥ ಕೆಲವೊಂದು ಕೆಲಸಗಳೇನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಇನ್ಕ್ಲೂಡ್ಸ್ ಡೆವಲಪಿಂಗ್ ನೇಷನಲ್ ಹೆಲ್ತ್ ಕೇರ್ ಸ್ಟ್ರಾಟಜೀಸ್ ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಆರೋಗ್ಯ ಕ್ಷೇತ್ರದ ಒಂದು ಕಾರ್ಯತಂತ್ರಗಳೇನಿರ್ತವೆ ಸೊ ಅದನ್ನ ಡಿಸೈನ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ಸ್ ಇರ್ಬೋದು. ಅದಾದ್ಮೇಲೆ ಇನ್ಕ್ರೀಸಿಂಗ್ ಆಕ್ಸೆಸ್ ಟು ಬರ್ತ್ ಕಂಟ್ರೋಲ್ ಅಂದ್ರೆ ಈ ಒಂದು ಬರ್ತ್ ಕಂಟ್ರೋಲ್ ಅಥವಾ ಜನನ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮೆಥಡ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಲೀಡಿಂಗ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ದಿ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧವಾಗಿ ಕ್ಯಾಂಪೇನ್ ಅಥವಾ ಅಭಿಯಾನಗಳನ್ನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಜೆಂಡರ್ ಬೇಸ್ಡ್ ವೈಲೆನ್ಸ್ ಏನಿರುತ್ತೆ ಅಂದ್ರೆ ಲಿಂಗ ಆಧಾರಿತವಾಗಿರ್ತಕ್ಕಂಥ ತಾರತಮ್ಯತೆ ಏನಿರುತ್ತೆ ಸೊ ಅದರ ವಿರುದ್ಧವಾಗಿ ಒಂದು ಅಭಿಯಾನಗಳನ್ನ ನಡೆಸ್ತಕ್ಕಂಥದ್ದು. ಅದಾದ್ಮೇಲೆ ಒಬ್ಸ್ಟೆಟ್ರಿಕ್ ಫಿಸ್ತುಲಾ ಅಂತ ಕರಿತೇವೆ ಅಂದ್ರೆ ಜನನದ ಸಮಯದಲ್ಲಿ ಸೊ ಒಂದು ಜೆನೈಟಲ್ ಪಾರ್ಟ್ಸ್ ಅಥವಾ ಒಂದು ಟೋಟಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಆಗ್ತಕ್ಕಂಥ ಒಂದು ಹೋಲ್ ಅನ್ನ ನಾವು ಫಿಸ್ತುಲಾ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಥವಾ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಅನ್ನ ಕೊಡ್ತಕ್ಕಂಥದ್ದು. ಅದಾದ್ಮೇಲೆ ಫಿಮೇಲ್ ಜೆನೈಟಲ್ ಮ್ಯೂಟಿಲೇಷನ್ ಅಂತ ಕರಿತೇವೆ ಅಂದ್ರೆ ಸ್ತ್ರೀ ಜನನಾಂಗದ ಊನಗೊಳಿಸುವಿಕೆ ಏನಿರುತ್ತೆ ಸೊ ಇದರ ವಿರುದ್ಧವಾಗಿ ಅಭಿಯಾನಗಳನ್ನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳಾಗಿರ್ತವೆ. ಸೊ ಅದಾದ್ಮೇಲೆ ಈ ಒಂದು ಸಂಸ್ಥೆಯ ಕೇಂದ್ರ ಕಚೇರಿಯನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ ಸೊ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಫರ್ನಾಂಡೋ ಕೆರಾರಾ ಅಂತಕ್ಕಂಥವ್ರು ಇದರ ಅಧ್ಯಕ್ಷರಾಗಿರ್ತಾರೆ. ಸೊ ಇದರ ರಚನೆ ಆಗಿರ್ತಕ್ಕಂಥದ್ದು 1969 ಇದು ರಚನೆ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಒನ್ ಪಾಯಿಂಟ್ ಈಸ್ ವೆರಿ ಮಚ್ ಹೈಲೈಟೆಡ್ ಹಿಯರ್. ಸೊ ಇವರು ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಹೆಚ್ಚು ತಮ್ಮ ಒಂದು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಏನಿರುತ್ತೆ ಸೊ ಇದು ಪ್ರಮುಖವಾಗಿ ಪ್ರಪಂಚದಾದ್ಯಂತ ಮೋರ್ ದೆನ್ 144 ಕಂಟ್ರೀಸ್ ನಲ್ಲಿ ತಮ್ಮ ಒಂದು ಪ್ರೋಗ್ರಾಮ್ಸ್ ಗಳಿಗೆ ಸಪೋರ್ಟ್ ಅನ್ನ ಮಾಡುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 144 ಕಂಟ್ರೀಸ್ ಅಕ್ರಾಸ್ ದಿ ವರ್ಲ್ಡ್. ಸೊ ಈ ಒಂದು ರಾಷ್ಟ್ರಗಳಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಈ ಒಂದು 144 ಕಂಟ್ರೀಸ್ ಅನ್ನ 4 ಜಿಯೋಗ್ರಾಫಿಕಲ್ ರೀಜನ್ಸ್ ಆಗಿ ಬ್ರೇಕ್ ಮಾಡಿರ್ತಾರೆ ಅಂದ್ರೆ 4 ಭೌಗೋಳಿಕ ಪ್ರದೇಶಗಳನ್ನಾಗಿ ಬ್ರೇಕ್ ಮಾಡಲಾಗಿರುತ್ತೆ. ಆ 4 ಭೌಗೋಳಿಕ ಪ್ರದೇಶಗಳು ಯಾವ್ದಾವ್ದು ಅಂದ್ರೆ ಸೊ ಒಂದನ್ನ ಅರಬ್ ಸ್ಟೇಟ್ಸ್ ಅಂತ ಕರಿತೇವೆ, ಅರಬ್ ರಾಷ್ಟ್ರಗಳು ಅಂತ ಹೇಳ್ತೇವೆ. ಸೊ ಇನ್ನೊಂದು ಯುರೋಪ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಏಷ್ಯಾ ಅಂಡ್ ಪೆಸಿಫಿಕ್ ಅಂತ ಕರಿತೇವೆ. ಅದಾದ್ಮೇಲೆ ಲ್ಯಾಟಿನ್ ಅಮೆರಿಕಾ, ದಿ ಕೆರಿಬಿಯನ್ ಅಂಡ್ ಆಫ್ರಿಕಾ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಇಡೀ ಟೋಟಲ್ ಪ್ರಪಂಚದಲ್ಲಿರ್ತಕ್ಕಂಥ ಪ್ರಮುಖವಾಗಿ ಅಂದ್ರೆ ಹಿಂದುಳಿದಿರ್ತಕ್ಕಂಥ ಅಥವಾ ಮುಂದುವರಿಯುತ್ತಿರುವ 140 ರಾಷ್ಟ್ರಗಳನ್ನ 4 ಜಿಯೋಗ್ರಾಫಿಕಲ್ ಏರಿಯಾಸ್ಗಳಾಗಿ ಡಿವೈಡ್ ಮಾಡುವ ಮುಖಾಂತರ ಸೊ ಅಲ್ಲಿ ನಡೀತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿಗೆ ಬೆಂಬಲವನ್ನ ಸೂಚಿಸ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಇದು ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ನಾವೇನು ಹೇಳ್ತೇವೆ ಸೊ ಇದನ್ನೂ ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಇಟ್ ಕಾಂಟ್ರಿಬ್ಯೂಟ್ಸ್ ಟು ದಿ ಫುಲ್ಫಿಲ್ಮೆಂಟ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಯಾವ್ದಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ SDG ಆಗಿರ್ಬೋದು, ಎಜುಕೇಶನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಅದಾದ್ಮೇಲೆ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತೆ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿರ್ತವೆ ಸೊ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಈ ಕೆಳಗಿನ ಯಾವ ಹೇಳಿಕೆಯು ಸೂಪರ್ ಕ್ರಿಟಿಕಲ್ ನೀರಿನ ಗುಣಲಕ್ಷಣವನ್ನು ನಿಖರವಾಗಿ ವಿವರಿಸುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆಕ್ಯುರೇಟ್ಲಿ ಡಿಸ್ಕ್ರೈಬ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೂಪರ್ ಕ್ರಿಟಿಕಲ್ ವಾಟರ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ನೀರು. ಸೊ ಈ ವಾಟರ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರಿತೇವೆ. ಸೊ ನಾನು ಕೊಟ್ಟಿರ್ತಕ್ಕಂಥ 4 ಡೆಫಿನೇಷನ್ಸ್ಗಳಲ್ಲಿ ಸೂಪರ್ ಕ್ರಿಟಿಕಲ್ ವಾಟರ್ ಅಂದ್ರೆ ಯಾವುದು ಬೆಸ್ಟ್ ಡೆಫಿನೇಷನ್ ಆಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂಪರ್ ಕ್ರಿಟಿಕಲ್ ನೀರು ಹೆಚ್ಚಿನ ಧ್ರುವೀಯತೆ, ಡಿಫ್ಯೂಸಿವಿಟಿ ಮತ್ತು ಸಾಂದ್ರತೆಯನ್ನ ಹೊಂದಿರತಕ್ಕಂಥ ಒಂದು ನೀರಾಗಿರುತ್ತೆ. ಅಂದ್ರೆ ಈ ಒಂದು ಸೂಪರ್ ಕ್ರಿಟಿಕಲ್ ವಾಟರ್ ಎಕ್ಸಿಬಿಟ್ಸ್ ಇನ್ಕ್ರೀಸ್ಡ್ ಪೊಲಾರಿಟಿ, ಡಿಫ್ಯೂಸಿವಿಟಿ ಮತ್ತೆ ಡೆನ್ಸಿಟಿ. ಸೊ ಈ 3 ಗುಣಗಳನ್ನ ಹೊಂದಿರತಕ್ಕಂಥ ನೀರನ್ನ ನಾವೇನಂತ ಕರಿತೇವೆ ಅಂದ್ರೆ ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರಿತೇವೆ. ಹಾಗಿದ್ರೆ ಸೂಪರ್ ಕ್ರಿಟಿಕಲ್ ವಾಟರ್ ಸುದ್ದಿಯಲ್ಲಿ ಇರ್ಲಿಕ್ಕೆ ಕಾರಣ ಏನು? ಸುದ್ದಿಯಲ್ಲಿ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಒಂದು ಸೂಪರ್ ಕ್ರಿಟಿಕಲ್ ವಾಟರ್ ರೀಸೈಕಲ್ಸ್ 99% ಆಫ್ ದಿ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ವೇಸ್ಟ್. ಸೊ ಈ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಏನಿರುತ್ತೆ ಆ ಒಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಈ ಒಂದು ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ನಾವೇನು ಹೇಳ್ತೇವೆ, ಇದು 99% ಅಷ್ಟು ಬಲವರ್ಧಿತ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಕೆಪಾಸಿಟಿ ಇರುವ ವಾಟರ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ರೀಸೈಕ್ಲಿಂಗ್ ಟೆಕ್ನಾಲಜಿ ಆಗಿರುತ್ತೆ, ಅಂದ್ರೆ ಮರುಬಳಕೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಯಾವುದನ್ನ ಮರುಬಳಕೆ ಮಾಡಲಿಕ್ಕೆ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನದಲ್ಲಿ ಬಳಕೆ ಮಾಡ್ತಕ್ಕಂಥ ನೀರನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರಿತೇವೆ. ಸೊ ಈ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಈ ಒಂದು ಮೆಥಡ್ ಅನ್ನ ನಾವು ನಾವೆಲ್ ಮೆಥಡ್ ಅಂತ ಕರಿತೇವೆ, ಅಂದ್ರೆ ಒಂದು ನಾವಿನ್ಯವಾಗಿರ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ರೀಸೈಕಲ್ಸ್ 99% ಆಫ್ ಕಾರ್ಬನ್ ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್. ಅಂದ್ರೆ ಕಾರ್ಬನ್ ಫೈಬರ್ ಇಂದ ರೀಇನ್ಫೋರ್ಸ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಏನಿರುತ್ತೆ ಸೊ ಆ ಒಂದು ಪ್ಲಾಸ್ಟಿಕ್ಕಿನ 99% ಅನ್ನ ರೀಸೈಕಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ವಾಟರ್ ಅನ್ನ ನಾವು ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರಿತೇವೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಸೂಪರ್ ಕ್ರಿಟಿಕಲ್ ವಾಟರ್? ಸೊ ಅದರ ಡೆಫಿನೇಷನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೂಪರ್ ಕ್ರಿಟಿಕಲ್ ವಾಟರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಬೇಕಾಗಿರುತ್ತೆ. ಅಂದ್ರೆ ಎಲ್ಲಾ ವಾಟರ್ ಅನ್ನ ನಾವು ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರೆಯಕ್ಕಾಗಲ್ಲ. ಸೊ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಮಾತ್ರ ಅದನ್ನ ನಾವು ಸೂಪರ್ ಕ್ರಿಟಿಕಲ್ ಅಂತ ಕರಿಬೇಕಾಗಿರುತ್ತೆ. ಹಾಗಿದ್ರೆ ಒಂದು ವಾಟರ್ ಅನ್ನ ನಾವು ಸೂಪರ್ ಕ್ರಿಟಿಕಲ್ ಅಂತ ಕರಿಬೇಕಾಗಿದ್ರೆ ಸೊ ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ಆ ಕಂಡೀಷನ್ಸ್ ಏನು ಅಂದ್ರೆ ಹೈ ಟೆಂಪರೇಚರ್, ಅತ್ಯಂತ ಹೆಚ್ಚಿನ ತಾಪಮಾನವನ್ನ ನೀಡಬೇಕಾಗಿರುತ್ತೆ, ಅಂಡ್ ಹೈ ಪ್ರೆಷರ್, ಅತ್ಯಂತ ಹೆಚ್ಚಿನ ಒತ್ತಡವನ್ನ ನೀಡಬೇಕಾಗಿರುತ್ತೆ. ಸೊ ಎಲ್ಲಿ ಹೈ ಟೆಂಪರೇಚರ್ ಮತ್ತೆ ಪ್ರೆಷರ್ಗೆ ನಾವು ಆ ಒಂದು ವಾಟರ್ ಅನ್ನ ಎಕ್ಸ್ಪೋಸ್ ಮಾಡ್ತೇವೆ ಸೊ ಅವಾಗ ಅದೇನಾಗುತ್ತೆ ಅಂದ್ರೆ ಅದರ ಪೊಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಧ್ರುವೀಯ ಲಕ್ಷಣಗಳು ಇನ್ಕ್ರೀಸ್ ಆಗುತ್ತೆ. ಸೊ ಅದರ ಡಿಫ್ಯೂಸಿಬಿಲಿಟಿ ಹೆಚ್ಚಾಗುತ್ತೆ, ಅದಾದ್ಮೇಲೆ ಅದರ ಡೆನ್ಸಿಟಿ ಅಥವಾ ಸಾಂದ್ರತೆ ಹೆಚ್ಚಾಗುತ್ತೆ. ಸೊ ಈ 3 ಬದಲಾವಣೆಗಳನ್ನ ಮಾಡಿಕೊಂಡಾಗ ಮಾತ್ರ ಅದನ್ನ ನಾವು ಸೂಪರ್ ಕ್ರಿಟಿಕಲ್ ವಾಟರ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಪ್ರೋಸೆಸ್ ಏನಿದೆ ಅಂದ್ರೆ ಈ ಒಂದು ಸೂಪರ್ ಕ್ರಿಟಿಕಲ್ ವಾಟರ್ ಅನ್ನ ಉಪಯೋಗಿಸಿಕೊಂಡು ಆ ಕಾರ್ಬನ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಏನಿರುತ್ತೆ ಅದನ್ನ ರೀಸೈಕಲ್ ಮಾಡ್ತಕ್ಕಂಥ ಒಂದು ಮೆಥಡ್ ಏನಿರುತ್ತೆ ಅದು ತುಂಬಾ ಎಫಿಷಿಯಂಟ್ ಮತ್ತೆ ಎಫೆಕ್ಟಿವ್ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಈ ಒಂದು ಪ್ರಕ್ರಿಯೆಯನ್ನ ನಾವು ನಡೆಸುವಾಗ ಯಾವುದೇ ರೀತಿಯ ಕೆಟಲಿಸ್ಟ್ ಗಳನ್ನ ನಾವು ಬಳಕೆ ಮಾಡಲ್ಲ, ವೇಗವರ್ಧಕಗಳು ಅಂತ ಕರಿತೇವೆ. ಕೆಟಲಿಸ್ಟ್ ಅಂದ್ರೆ ಸೊ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ರೇಟ್ ಆಫ್ ರಿಯಾಕ್ಷನ್. ಆ ಒಂದು ಪರಿವರ್ತನೆಯ ದರ ಏನಿರುತ್ತೆ ಸೊ ಅದನ್ನ ಏರಿಕೆ ಅಥವಾ ಕಡಿಮೆ ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಕೆಟಲಿಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಯಾವುದೇ ಕೆಟಲಿಸ್ಟ್ ಗಳನ್ನ ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಗಳನ್ನ ಅಂದ್ರೆ ಆಕ್ಸಿಡೆಂಟ್ಸ್ ಉತ್ಕರ್ಷಣಕಾರಿಕೆಗಳನ್ನ ಕೂಡ ನಾವು ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಯಾವುದೇ ರೀತಿಯ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಥವಾ ಸಾವಯವ ದ್ರಾವಕಗಳನ್ನು ಕೂಡ ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಈ ಒಂದು ಮೆಥಡ್ ಅನ್ನ ತುಂಬಾ ಪರಿಣಾಮಕಾರಿ ಮತ್ತೆ ಪರಿಸರ ಸ್ನೇಹಿ ಅಂತ ಕರಿಬಹುದಾಗಿರುತ್ತೆ. ಕಾರಣ ಏನಂದ್ರೆ ನಾವು ಎಷ್ಟು ಕಡಿಮೆ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತೇವೆ ಸೊ ಅಷ್ಟು ಅದು ನಮ್ಮ ಎನ್ವೈರನ್ಮೆಂಟ್ ಗೆ ಉತ್ತಮವಾಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಈ ಒಂದು ಸೂಪರ್ ಕ್ರಿಟಿಕಲ್ ವಾಟರ್ ಇಂದ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಕ್ಕಂಥದ್ದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಮೆಥಡ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಕ್ಷಿಪಣಿಯ ಯಾವ ವೈಶಿಷ್ಟ್ಯವು ಶತ್ರು ರಡಾರ್ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳುವಂತೆ ಮಾಡುತ್ತದೆ? ಸೊ ವಿಚ್ ಫೀಚರ್ ಆಫ್ ದಿ ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಮೇಕ್ಸ್ ಇಟ್ ಲೆಸ್ ಡಿಟೆಕ್ಟಬಲ್ ಬೈ ಎನಿಮಿ ರಡಾರ್ ಸಿಸ್ಟಮ್? ನಮ್ಗೆ ಗೊತ್ತು ಯಾವುದೇ ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಏನಿರುತ್ತೆ, ಹಾರ್ತಕ್ಕಂಥ ವಸ್ತುಗಳಿರ್ತವೆ, ಆ ಒಂದು ವಸ್ತುಗಳನ್ನ ವಿದೇಶಿ ರಾಷ್ಟ್ರಗಳು ಫೈಂಡ್ ಔಟ್ ಮಾಡ್ತವೆ. ಸೊ ಆ ಒಂದು ಸಿಸ್ಟಮ್ ಅನ್ನ ನಾವು ರೆಡಾರ್ ಸಿಸ್ಟಮ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಕ್ಷಿಪಣಿಯನ್ನ ಈಗ ಡೆವಲಪ್
ಮಾಡಿರ್ತಾರೆ ಆ ಒಂದು ಕ್ಷಿಪಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ITCM ಅಂತ ಕರಿತೇವೆ. ITCM ಅಂದ್ರೆ ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಸೊ ಈ ಒಂದು ಕ್ರೂಸ್ ಮಿಸೈಲ್ ಏನಿರುತ್ತೆ ರಡಾರ್ ಕೂಡ ಅದನ್ನ ಡಿಟೆಕ್ಟ್ ಮಾಡಕ್ಕಾಗಲ್ಲ. ಹಾಗಿದ್ರೆ ರಡಾರ್ ಕೂಡ ಅದನ್ನ ಡಿಟೆಕ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಸೊ ನಾವು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವ ಪ್ರಾಪರ್ಟಿ ಅದನ್ನ ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಡಿಮೆ ಎತ್ತರದ ಸಮುದ್ರ ಸ್ಕಿಮ್ಮಿಂಗ್ ವಿಮಾನ ಸಾಮರ್ಥ್ಯ ಅಥವಾ ಹಾರುವ ಸಾಮರ್ಥ್ಯ ಅಂತ ಕರಿತೇವೆ. ಅಂದ್ರೆ ಲೋ ಆಲ್ಟಿಟ್ಯೂಡ್ ಸಿ ಸ್ಕಿಮ್ಮಿಂಗ್ ಫ್ಲೈಟ್ ಕೇಪಬಿಲಿಟಿ ಅಂತ ಕರಿತೇವೆ. ಅಂದ್ರೆ ಅದು ಜಾಸ್ತಿ ಎತ್ತರಕ್ಕೆ ಹಾರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದೆ ಈ ಕ್ರೂಸ್ ಮಿಸೈಲ್ ಅಂತಕ್ಕಂಥದ್ದು ಜಾಸ್ತಿ ಹೈಟ್ ಬರಲ್ಲ, ಅಂದ್ರೆ ಭೂಮಿಗೆ ಅತ್ಯಂತ ಸಮೀಪವಾಗಿ ಫ್ಲೈ ಆಗ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಮಿಸೈಲ್ ಭೂಮಿಗೆ ಅತ್ಯಂತ ಸಮೀಪವಾಗಿರುತ್ತೆ. ಸೊ ಯಾವಾಗ ಇದು ಭೂಮಿಗೆ ಅತ್ಯಂತ ಸಮೀಪವಾಗಿರುತ್ತೆ ಸೊ ಆಗ ಬೇರೆ ರಾಷ್ಟ್ರಗಳು ಅದನ್ನ ರೆಡಾರ್ ಮುಖಾಂತರ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ರೀತಿಯ ಮಿಸೈಲ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದನ್ನ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ DRDO ಸಕ್ಸಸ್ಫುಲಿ ಟೆಸ್ಟ್ ಫೈರ್ಸ್ ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್. ಸೊ ಈ ಒಂದು ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಏನಿರುತ್ತೆ ಸೊ ಈ ಒಂದು ಕ್ರೂಸ್ ಮಿಸೈಲ್ ಅನ್ನ ನಮ್ಮ ಭಾರತದ DRDO ಈಗ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಮಿಸೈಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಟೆಸ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ DRDO ಸಂಸ್ಥೆ ವತಿಯಿಂದ ಇದನ್ನ ಟೆಸ್ಟ್ ಫೈರಿಂಗ್ ಮಾಡಿರ್ತಾರೆ. ಸೊ ಇದು ಇಂಡಿಜಿನಸ್ ಲಾಂಗ್ ರೇಂಜ್ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಕರೀತೇವೆ. ಇಂಡಿಜಿನಸ್ ಅಂದ್ರೆ ನಮಗೆ ಗೊತ್ತಾಯ್ತು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಲಾಂಗ್ ರೇಂಜ್ ಅಂದ್ರೆ ಸೊ ಅದು ರೀಚ್ ಆಗ್ತಕ್ಕಂಥ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇರ್ತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ಇದನ್ನ ನಾವು ಸಬ್ಸಾನಿಕ್ ಅಂತ ಕರೀತೇವೆ. ಸಬ್ಸಾನಿಕ್ ಅಂದ್ರೆ ಸೌಂಡ್ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಸಬ್ಸಾನಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಮಿಸೈಲ್ ನಲ್ಲಿ ಇರ್ತಕ್ಕಂಥ ಕೀ ಫೀಚರ್ಸ್ ಅಥವಾ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳನ್ನ ನಾವು ಅಧ್ಯಯನ ಮಾಡೋದಾದ್ರೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ DRDO ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್ ಆಗಿರುತ್ತೆ. ಸೊ ದಿಸ್ ಇಸ್ ಅ ಸಿಗ್ನಿಫಿಕೆಂಟ್ ಅಡಿಷನ್ ಟು ಇಂಡಿಯಾಸ್ ಡಿಫೆನ್ಸ್. ಸೊ ನಮ್ಮ ಭಾರತ ದೇಶದ ರಕ್ಷಣಾ ವಲಯಕ್ಕೆ ಆಡ್ ಆಗಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷಿಪಣಿ ಅಂತ ಸೊ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಕಾರಣ ಏನಂದ್ರೆ ಸೊ ಇದನ್ನ ಡಿಟೆಕ್ಟ್ ಮಾಡಲಿಕ್ಕೆ ಎನಿಮಿ ಕಂಟ್ರೀಸ್ ರೆಡಾರ್ ಸಿಸ್ಟಮ್ ಕೂಡ ವರ್ಕ್ ಆಗೋದಿಲ್ಲ. ಸೊ ಅದರಿಂದ ಇದು ತುಂಬಾ ಮಹತ್ವವಾಗಿರ್ತಕ್ಕಂಥ ಒಂದು ಇನ್ಕ್ಲೂಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ನಾವು ನೋಡಬಹುದಾಗಿರುತ್ತೆ. ಆಧುನಿಕ ತಂತ್ರಜ್ಞಾನವನ್ನ ನಾವು ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನ ಆಧುನಿಕ ತಂತ್ರಜ್ಞಾನ ಅಂತ ಕರಿತೇವೆ ಅಂದ್ರೆ ಬೆಟರ್ ಅಂಡ್ ಮೋರ್ ರಿಲಯಬಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಅಂದ್ರೆ ಇದು ಅತ್ಯಂತ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ಕಾರ್ಯಕ್ಷಮತೆಯನ್ನ ಹೊಂದಿರತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ವಾಟ್ ಯು ಮೀನ್ ಬೈ ರಿಲಯಬಲ್? ರಿಲಯಬಲ್ ಅಂದ್ರೆ ನಾವೇನ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರ್ತೇವೆ ಸೊ ಅದಕ್ಕೆ ನಿಖರವಾಗಿ ಹಿಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುವ ಕಾರಣದಿಂದ ಸೊ ಇದನ್ನ ನಾವು ಮೋಸ್ಟ್ ರಿಲಯಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಯಾವ ಟೆಕ್ನಾಲಜಿಯನ್ನ ಇದರಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ವೇ ಪಾಯಿಂಟ್ ನ್ಯಾವಿಗೇಷನ್ ಅಂತ ಕರಿತೇವೆ. ವೇ ಪಾಯಿಂಟ್ ನ್ಯಾವಿಗೇಷನ್ ಅಂದ್ರೆ ಇಟ್ ಫಾಲೋಸ್ ದಿ ಡಿಸೈರ್ಡ್ ಫ್ಲೈಟ್ ಪಾತ್ ವಿಚ್ ಕ್ಯಾನ್ ಬಿ ಪ್ರೀ ಪ್ರೋಗ್ರಾಮ್ಡ್ ವಿತ್ ದಿ ಮಲ್ಟಿಪಲ್ ವೇ ಪಾಯಿಂಟ್ಸ್ ಟು ಗೈಡ್ ಇಟ್ಸ್ ಟ್ರಾಜೆಕ್ಟರಿ. ಟ್ರಾಜೆಕ್ಟರಿ ಅಂದ್ರೆ ಸೊ ಅದರ ಪಾತ್ ಏನಿರುತ್ತೆ ಸೊ ಆ ಪಾತ್ ಅನ್ನ ನಾವು ಮೊದಲನೇ ಡಿಸೈನ್ ಮಾಡಬಹುದಾಗಿರುತ್ತೆ. ಸೊ ಆ ರೀತಿಯ ಮುಂಚೆನೆ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಟ್ರಾಜೆಕ್ಟರಿ ಏನಿರುತ್ತೆ ಆ ಟ್ರಾಜೆಕ್ಟರಿಯ ಮುಖಾಂತರ ಮಾತ್ರ ಚಲಿಸ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವೇ ಪಾಯಿಂಟ್ ನ್ಯಾವಿಗೇಷನ್ ಅಂತ ಕರಿತೇವೆ. ಈ ಒಂದು ವೇ ಪಾಯಿಂಟ್ ನ್ಯಾವಿಗೇಷನ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಇದು ಈ ಒಂದು ಟ್ರಾಜೆಕ್ಟರಿ ಆಗಿದ್ರೆ ಅಂದ್ರೆ ಈ ಒಂದು ಕರ್ವ್ ಅಲ್ಲೇ ಮಾತ್ರ ಅದು ಮೂವ್ ಆಗ್ಬೇಕಂದ್ರೆ ಸೊ ಮಲ್ಟಿಪಲ್ ಪಾಯಿಂಟ್ಸ್ ಅಲ್ಲಿ ಅದರ ನ್ಯಾವಿಗೇಷನ್ ಅನ್ನ ನಾವು ಫಿಕ್ಸ್ ಮಾಡಿರ್ತೇವೆ. ಸೊ ಒಂದೇ ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡಿದಾಗ ಅದರ ಟ್ರಾಜೆಕ್ಟರಿ ಬದಲಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಯಾವಾಗ ನಾವು ಮಲ್ಟಿಪಲ್ ಪಾಯಿಂಟ್ಸ್ ಅಲ್ಲಿ ಅದರ ಟ್ರಾಜೆಕ್ಟರಿಯನ್ನ ಫಿಕ್ಸ್ ಮಾಡಿರ್ತೀವಿ ಅಂದ್ರೆ ಸೊ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ಗೆ ಅದು ಶಾರ್ಟ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಅದರ ಟ್ರಾಜೆಕ್ಟರಿಯನ್ನ ನಾವು ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನವನ್ನ ಈ ಕ್ಷಿಪಣಿಯಲ್ಲಿ ನಾವು ಬಳಸಿರುವ ಕಾರಣದಿಂದ ಸೊ ಈ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೇ ಪಾಯಿಂಟ್ ನ್ಯಾವಿಗೇಷನ್ ಅಂತ ಕರಿತೇವೆ. ವೇ ಅಂದ್ರೆ ಅದು ಸಾಕ್ತಕ್ಕಂಥ ದಾರಿ, ಆ ದಾರಿಯಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಫಿಕ್ಸ್ ಮಾಡಿರುವ ಕಾರಣದಿಂದ ಸೊ ಅದರ ನಿಖರತೆ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಸೊ ಈ ಒಂದು ಮಿಸೈಲ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ರೆಡಾರ್ಗೂ ಕೂಡ ಸಿಗಲ್ಲ ಅಂತ ಹೇಳಿದ್ದೆ ನಾನು ಪ್ರಶ್ನೆಯಲ್ಲಿ. ಅದಕ್ಕೆ ರೀಸನ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ವೆರಿ ಲೋ ಆಲ್ಟಿಟ್ಯೂಡ್ ಅಂದ್ರೆ ಅತ್ಯಂತ ಕಡಿಮೆ ಎತ್ತರದಲ್ಲಿ ಚಲಿಸ್ತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ಇದನ್ನು ನಾವು ಸಿ ಸ್ಕಿಮ್ಮಿಂಗ್ ಫ್ಲೈಟ್ ಅಂತ ಕರಿತೇವೆ. ಸೊ ಇಟ್ ಈಸ್ ಲೆಸ್ ಡಿಟೆಕ್ಟಬಲ್ ಬೈ ಎನಿಮಿ ರೆಡಾರ್ ಸಿಸ್ಟಮ್. ಸೊ ಶತ್ರು ರಾಷ್ಟ್ರಗಳ ರೆಡಾರ್ ಸಿಸ್ಟಮ್ ಇಂದ ಸೊ ಇದು ಡಿಟೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇರತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಈಸ್ ಪವರ್ಡ್ ಬೈ ಇಂಡಿಜಿನಸ್ ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಅದರ ಇಂಜಿನ್ ಏನಿರುತ್ತೆ
ಇರುತ್ತೆ, ಅದನ್ನು ನಾವು ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೇವೆ. ಆ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಕೂಡ ಸೊ ಈ ಒಂದು ಮಿಸೈಲ್ ಅಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ದೇಶವು ಇತ್ತೀಚೆಗೆ ಭಾರತದಿಂದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳ ಮೊದಲ ಬ್ಯಾಚ್ ಅನ್ನು ಸ್ವೀಕರಿಸಿದೆ? ಸೊ ವಿಚ್ ಕಂಟ್ರಿ ರೀಸೆಂಟ್ಲಿ ರಿಸೀವ್ಡ್ ದಿ ಫಸ್ಟ್ ಬ್ಯಾಚ್ ಆಫ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಫ್ರಮ್ ಇಂಡಿಯಾ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಕ್ರೂಸ್ ಮಿಸೈಲ್ ಅನ್ನು ನಾವು ಬ್ರಹ್ಮೋಸ್ ಅಂತ ಕರಿತೇವೆ. ಸೊ ಬ್ರಹ್ಮೋಸ್ ಬಂದು ಇಂಡಿಯಾ ಮತ್ತೆ ರಷ್ಯಾ ಜಾಯಿಂಟ್ ವೆಂಚರ್ ಅಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಕ್ಷಿಪಣಿಗಳಾಗಿರ್ತವೆ. ಸೊ ಈ ಕ್ಷಿಪಣಿಗಳನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಿಂದ ಖರೀದಿ ಮಾಡಿ ಅದರ ಡೆಲಿವರಿಯನ್ನ ತೆಗೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲಿಪೈನ್ಸ್ ರಾಷ್ಟ್ರ ನಮ್ಮ ಭಾರತ ದೇಶದ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಪರ್ಚೇಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಬ್ರಹ್ಮೋಸ್ ಕ್ಷಿಪಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಬ್ರಹ್ಮೋಸ್ ಮಿಸೈಲ್ ಸ್ಟ್ರೈಕಿಂಗ್ ರೇಂಜ್ ಎಷ್ಟಿರುತ್ತೆ ಅಂದ್ರೆ 290 ಕಿಲೋಮೀಟರ್ ವರೆಗೂ ಸ್ಟ್ರೈಕ್ ಮಾಡ್ತಕ್ಕಂಥ ಒಂದು ರೇಂಜ್ ಅನ್ನ ಹೊಂದಿರುತ್ತೆ. ಇದರ ಸ್ಪೀಡ್ ಅಥವಾ ವೇಗವನ್ನ ನಾವು ನೋಡೋದಾದ್ರೆ ಮ್ಯಾಕ್ ನಂಬರ್ 2.8 ಅಂತ ಕರಿತೇವೆ. ಸೊ 2.8 ಅಂದ್ರೆ ಅದು ಶಬ್ದದ ವೇಗಕ್ಕಿಂತ 2.8 ಸಾರಿ ಜಾಸ್ತಿ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ಈ ಒಂದು ಕ್ಷಿಪಣಿಯ ವೇಟ್ ಎಷ್ಟಿರುತ್ತೆ ಅಂದ್ರೆ 2.5 ಟನ್ಸ್ ಅಷ್ಟು ವೇಟ್ ಇರ್ತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ಈ ಕ್ಷಿಪಣಿಯನ್ನ ನಾವು ಏರ್ ಲ್ಯಾಂಡ್ ವಾಟರ್, ಸೊ ಗಾಳಿಯಲ್ಲಿ ಲ್ಯಾಂಡ್ ಭೂಮಿಯ ಮೇಲೆ ಮತ್ತೆ ನೀರಿನ ಮೇಲೆ ಎಲ್ಲಾ 3 ಪ್ರದೇಶಗಳಲ್ಲೂ ಕೂಡ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಒಂದು ಕ್ಷಿಪಣಿ ಇದಾಗಿರುತ್ತೆ. ಸೊ ಈ ಒಂದು ಕ್ಷಿಪಣಿಯನ್ನ ನಮ್ಮ ಭಾರತ ದೇಶದ ಸುಖೋಯ್ 30ಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ಹೆವಿಯೆಸ್ಟ್ ವೆಪನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂದ್ರೆ ಸುಖೋಯ್ 30 ಏರ್ಕ್ರಾಫ್ಟ್ ಏನಿರುತ್ತೆ ಸೊ ಅದರಲ್ಲಿ ಬಳಕೆ ಮಾಡಿರ್ತಕ್ಕಂಥ ಅತ್ಯಂತ ಭಾರವಾದ ಕ್ಷಿಪಣಿಯಾಗಿ ನಾವು ಬ್ರಹ್ಮೋಸ್ ಕ್ಷಿಪಣಿಗಳನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಈ ಒಂದು ಕ್ಷಿಪಣಿಗಳನ್ನ ನಮ್ಮ ಭಾರತ ದೇಶದಿಂದ ಪ್ರಪ್ರಥಮ ಬಾರಿಗೆ ಫಿಲಿಪೈನ್ಸ್ ಖರೀದಿ ಮಾಡಿತ್ತು. ಖರೀದಿ ಮಾಡಿದ ನಂತರ ಮೊದಲ ಬ್ಯಾಚ್ ಆಫ್ ಈ ಒಂದು ಮಿಸೈಲ್ಗಳನ್ನ ಈಗ ಫಿಲಿಪೈನ್ಸ್ಗೆ ಡೆಲಿವರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ಡೆಲಿವರ್ಡ್ ಫಸ್ಟ್ ಬ್ಯಾಚ್ ಆಫ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಸ್ ಟು ಫಿಲಿಪೈನ್ಸ್. ಕಂಟ್ರಿ ನೆನ್ಪಿಟ್ಕೊಳ್ಳಿ, ಇದು ಫಿಲಿಪೈನ್ಸ್ಗೆ ಡೆಲಿವರ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಬ್ರಹ್ಮೋ ಕ್ಷಿಪಣಿ ಇದಾಗಿರುತ್ತೆ. ಸೊ ಇಟ್ ಈಸ್ ಪಾರ್ಟ್ ಆಫ್ $375 million ಡೀಲ್. ಸೊ ಇದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ನಮ್ಮ ಭಾರತ ರಾಷ್ಟ್ರ ಅನೇಕ ವರ್ಷಗಳಿಂದ ಸೊ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಆಮದು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ, ರಫ್ತು ಮಾಡ್ತಕ್ಕಂಥದ್ದು ಕಡಿಮೆ ಆಗಿತ್ತು. ಬಟ್ ಈಗ 2-3 ವರ್ಷಗಳಿಂದ ನಮ್ಮ ಭಾರತ ದೇಶದ ಡಿಫೆನ್ಸ್ ಸೆಕ್ಟರ್ ಅಲ್ಲೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಕಾಂಪೋಸಿಷನ್ ಅನ್ನ ನೋಡ್ತಾ ಇದ್ದೇವೆ. ಸೊ ಅದರಿಂದ ನಮ್ಮ ಭಾರತ ದೇಶದ ಆರ್ಥಿಕತೆಗೆ ಈ ಒಂದು ಡಿಫೆನ್ಸ್ ಸೆಕ್ಟರ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸೆಕ್ಟರ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮಹತ್ವವೇನು, ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಇಟ್ ಮಾರ್ಕ್ಸ್ ಇಂಡಿಯಾಸ್ ಫಸ್ಟ್ ಎಕ್ಸ್ಪೋರ್ಟ್ ಆಫ್ ಬ್ರಹ್ಮೋಸ್ ಮಿಸೈಲ್. ಸೊ ಈ ಒಂದು ಬ್ರಹ್ಮೋಸ್ ಮಿಸೈಲ್ ಏನಿರುತ್ತೆ ಸೊ ಇದರ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಘಟನೆ ಆಗಿರುತ್ತೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಸೊ ಈ ಒಂದು ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಸೊ ಇಟ್ ಈಸ್ ಗೋಯಿಂಗ್ ಟು ಅಟ್ರಾಕ್ಟ್ ಮೆನಿ ಅದರ್ ಕಂಟ್ರೀಸ್. ಸೊ ಬೇರೆ ರಾಷ್ಟ್ರಗಳನ್ನು ಕೂಡ ಆಕರ್ಷಿಸುತ್ತದೆ. ಸೊ ಅದರಿಂದ ನಮ್ಮ ಭಾರತ ದೇಶದ ಟ್ರೇಡ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಈ ಒಂದು ಬ್ರಹ್ಮೋಸ್ ಅಂತಕ್ಕಂಥದ್ದು ಇಟ್ ಇಸ್ ಅ ಜಾಯಿಂಟ್ ವೆಂಚರ್, ಅಂದ್ರೆ ಒಂದು ಜಂಟಿ ಉದ್ಯಮವಾಗಿರುತ್ತೆ. ಯಾವ 2 ರಾಷ್ಟ್ರಗಳ ಜಂಟಿ ಉದ್ಯಮವಾಗಿರುತ್ತೆ ಅಂದ್ರೆ ಇಂಡಿಯಾ ಮತ್ತೆ ರಷ್ಯಾ, ಭಾರತ ಮತ್ತು ರಷ್ಯಾಗಳ ನಡುವಿನ ಜಂಟಿ ಉದ್ಯಮದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕ್ಷಿಪಣಿಗಳನ್ನ ನಾವು ಬ್ರಹ್ಮೋಸ್ ಕ್ಷಿಪಣಿಗಳು ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಮಿಸೈಲ್ ನಲ್ಲಿ ಇರ್ತಕ್ಕಂಥ ಕೀ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಸೊ ಇದನ್ನು ಕೂಡ ನಾವು ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಕರಿತೇವೆ. ಸ್ಟೇಟ್ ಆಫ್ ದಿ ಆರ್ಟ್ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಹೊಂದಿರತಕ್ಕಂಥ ಮಿಸೈಲ್ ಆಗಿರುತ್ತೆ. ಸೊ ಇದನ್ನ ನಾವು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಕರೀತೇವೆ. ಸೂಪರ್ ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮೂವ್ ಆಗ್ತಕ್ಕಂಥ ಒಂದು ಮಿಸೈಲ್ ಆಗಿರೋದ್ರಿಂದ ಸೊ ಇದನ್ನ ನಾವು ಸೂಪರ್ ಸಾನಿಕ್ ಅಂತ ಕರೀತೇವೆ. ಸೊ ಇದು ಫಾರ್ಮಿಡಬಲ್ ವೆಪನ್ ಇನ್ ದಿ ಮಾಡರ್ನ್ ವಾರ್ಫೇರ್, ಅಂದ್ರೆ ಒಂದು ಆಧುನಿಕ ಯುದ್ಧ ತಂತ್ರಜ್ಞಾನಗಳಲ್ಲಿ ಅತ್ಯಂತ ಅಸಾಧಾರಣವಾಗಿರ್ತಕ್ಕಂಥ ಅಸ್ತ್ರವನ್ನಾಗಿ ನಾವು ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಇದರ ಸ್ಪೀಡ್ ನಾನು ಆಲ್ರೆಡಿ ಹೇಳಿದ್ದೇನೆ 2 ಪಾಯಿಂಟ್ ಚೇಂಜ್ ಅಂತ ಹೇಳಿದ್ದೆ. ಸೊ ಇದು ಎಲ್ಲಿವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಅಂದ್ರೆ ಮ್ಯಾಕ್ ನಂಬರ್ 3 ವರೆಗೂ ಎಕ್ಸ್ಟೆಂಡ್ ಮಾಡಬಹುದಾಗಿರ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಮಿಸೈಲ್ ಇದಾಗಿರುತ್ತೆ. ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್ಸ್ ಆಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಈ ಕ್ರೂಸ್ ಮಿಸೈಲ್ ಕ್ಯಾಟಗರೀಸ್ಗಳಲ್ಲಿ ಒನ್ ಆಫ್ ದಿ ಫಾಸ್ಟೆಸ್ಟ್ ಆಗಿರುತ್ತೆ, ಅಂದ್ರೆ ವೇಗವಾಗಿ ಚಲಿಸ್ತಕ್ಕಂಥ
ಇರ್ತಕ್ಕಂಥ ಕ್ಷಿಪಣಿಗಳಲ್ಲಿ ಬ್ರಹ್ಮೋಸ್ ಕೂಡ ಒಂದು ಕ್ಷಿಪಣಿಯಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಈಸ್ ಲಾಂಚ್ ಫ್ರಮ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್. ನಾನು ಆಲ್ರೆಡಿ ಹೇಳಿದಾಗೆ ಲ್ಯಾಂಡ್ ಇಂದ, ಭೂಮಿಯಿಂದ ಲಾಂಚ್ ಮಾಡಬಹುದಾಗಿರುತ್ತೆ, ಸಮುದ್ರದಿಂದ ಲಾಂಚ್ ಮಾಡಬಹುದಾಗಿರುತ್ತೆ, ಮತ್ತೆ ಏರ್ ವಾಯುವಿನಿಂದ ಕೂಡ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮಿಸೈಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ 2 ಸ್ಟೇಜ್ ಪ್ರೊಪಲ್ಷನ್ ಸಿಸ್ಟಮ್ ಏನಿರುತ್ತೆ, ಸೊ ಇದರ ಒಂದು ಲಾಂಚ್ ಮಾಡಿದಾಗ 2 ಹಂತಗಳಲ್ಲಿ ಇದರಲ್ಲಿ ಪ್ರೊಪಲ್ಷನ್ ಸಿಸ್ಟಮ್ ಇರುತ್ತೆ. ಸೊ ಒಂದನ್ನ ನಾವು ಸಾಲಿಡ್ ಪ್ರೊಪಲೆಂಟ್ ಬೂಸ್ಟರ್ ಇಂಜಿನ್ ಅಂತ ಕರಿತೇವೆ, ಇನ್ನೊಂದನ್ನ ಲಿಕ್ವಿಡ್ ಫ್ಯೂಯಲ್ಡ್ ರಾಮ್ ಜೆಟ್ ಅಂತ ಕರಿತೇವೆ. ಅಂಡರ್ಸ್ಟ್ಯಾಂಡ್, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಬ್ರಹ್ಮೋಸ್ ನಲ್ಲಿ 2 ಹಂತದ ಪ್ರೊಪಲ್ಷನ್ ಗಳನ್ನ ನೋಡಬಹುದಾಗಿರುತ್ತೆ. ಮೊದಲನೇ ಹಂತವನ್ನ ನಾವೇನಂತ ಕರಿತೇವೆ ಅಂದ್ರೆ ಸಾಲಿಡ್ ಪ್ರೊಪಲೆಂಟ್ ಬೂಸ್ಟರ್ ಇಂಜಿನ್ ಅಂತ ಕರಿತೇವೆ. ಅಂದ್ರೆ ಘನರೂಪದ ಪ್ರೊಪಲೆಂಟ್ ಇರ್ತಕ್ಕಂಥ ಒಂದು ಬೂಸ್ಟರ್ ಇಂಜಿನ್ ಆಗಿರುತ್ತೆ ಯಾವಾಗಲೂ ಕೂಡ ಅಷ್ಟೇ. ಸೊ ಅದನ್ನ ಲಾಂಚ್ ಮಾಡಿದಾಗ ಹೆಚ್ಚಿನ ಥ್ರಸ್ಟ್ ಅನ್ನ ನಾವು ಕೊಡಬೇಕಾಗಿರುತ್ತೆ. ಸೊ ಅದರಿಂದ ಇದನ್ನ ನಾವು ಸಾಲಿಡ್ ಪ್ರೊಪಲೆಂಟ್ ಅನ್ನ ಬೂಸ್ಟರ್ ಇಂಜಿನ್ ಆಗಿ ಯೂಸ್ ಮಾಡ್ತೇವೆ. ಸೊ ಅದು ಒಂದು ಸತಿ ಲಾಂಚ್ ಆದ ನಂತರ ಸೊ ಎರಡನೇ ಇಂಜಿನ್ ಬರುತ್ತೆ, ಅದನ್ನ ನಾವು ಲಿಕ್ವಿಡ್ ಫ್ಯೂಯಲ್ಡ್ ಅಂದ್ರೆ ದ್ರವ ರೂಪದ ಇಂಧನವನ್ನ ಹೊಂದಿರತಕ್ಕಂಥ ರಾಮ್ ಜೆಟ್ ಮಿಷನ್ ಅನ್ನ ಎರಡನೇ ಹಂತದಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು 2 ಸ್ಟೇಜ್ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ 2 ಹಂತದ ಪ್ರೊಪಲ್ಷನ್ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಒಂದು ಮಿಸೈಲ್ ಅನ್ನ ನಾವೇನನ್ನ ಕರಿತೇವೆ ಅಂದ್ರೆ ಬ್ರಹ್ಮೋಸ್ ಅಂತ ಕರಿತೇವೆ. ಸೊ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್, ಮೊದಲ ಹಂತದಲ್ಲಿ ಸಾಲಿಡ್ ಘನರೂಪದ ಪ್ರೊಪಲೆಂಟ್ ಅನ್ನ ನೋಡಬಹುದಾಗಿರುತ್ತೆ, ಎರಡನೇ ಹಂತದಲ್ಲಿ ನಾವು ಲಿಕ್ವಿಡ್ ಅಥವಾ ದ್ರವ ರೂಪದ ಪ್ರೊಪಲೆಂಟ್ ಅನ್ನ ಹೊಂದಿರತಕ್ಕಂಥ ಒಂದು ಕ್ಷಿಪಣಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ಷಿಪಣಿಗೂ ಒಂದು ತಂತ್ರಜ್ಞಾನವಿರುತ್ತೆ. ಆ ಒಂದು ತಂತ್ರಜ್ಞಾನವನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಟೆಲ್ತ್ ಅಂತ ಕರಿತೇವೆ. ಸ್ಟೆಲ್ತ್ ಅಂದ್ರೆ ಏನು ಅಂದ್ರೆ ಸೊ ಇಟ್ ಕ್ಯಾನ್ ಎವೇಡ್ ರೆಡಾರ್ ಡಿಟೆಕ್ಷನ್. ಸೊ ನಾನು ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ಎನಿಮಿ ರಾಷ್ಟ್ರಗಳ ರೆಡಾರ್ ಸಿಸ್ಟಮ್ ಏನಿರುತ್ತೆ ಇದು ಅವರಿಗೆ ಎನಿಮಿ ರಾಷ್ಟ್ರಗಳಿಂದ ಬರ್ತಕ್ಕಂಥ ಏರಿಯಲ್ ಥ್ರೆಟ್ಸ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಬಟ್ ಬ್ರಹ್ಮೋಸ್ ಕ್ಷಿಪಣಿಯಲ್ಲಿ ಸ್ಟೆಲ್ತ್ ತಂತ್ರಜ್ಞಾನ ಇರುವ ಕಾರಣದಿಂದ ಯಾವುದೇ ರೆಡಾರ್ ಸಿಸ್ಟಮ್ ಕೂಡ ಅದನ್ನ ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅಲ್ಲಿಗೆ ಬ್ರಹ್ಮೋಸ್ ಅಂತಕ್ಕಂಥದ್ದು ಒಂದು ಸ್ಟೆಲ್ತ್ ಟೆಕ್ನಾಲಜಿಯನ್ನ ಹೊಂದಿರತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ಈ ಒಂದು ಕ್ಷಿಪಣಿಯ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಏನು ಅಂದ್ರೆ ಹೈ ಟಾರ್ಗೆಟ್ ಆಕ್ಯುರೇಸಿ ಇರುತ್ತೆ. ಅಂದ್ರೆ ಯಾವ ಒಂದು ಟಾರ್ಗೆಟ್ ಅನ್ನ ನಾವು ಗುರಿಯನ್ನ ಫಿಕ್ಸ್ ಮಾಡಿರ್ತೇವೆ ಆ ಗುರಿಯನ್ನ ನಿಖರವಾಗಿ ತಲುಪತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಈ ಒಂದು ಸಾಮರ್ಥ್ಯ ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ವೆದರ್ ಕಂಡೀಷನ್. ಅಂದ್ರೆ ಯಾವುದೇ ರೀತಿಯ ಹವಾಮಾನ ಒಂದು ಪರಿಸ್ಥಿತಿಗಳಿರ್ಬೋದು, ಹೆಚ್ಚಾಗಿ ಮಳೆ ಇರ್ಬೋದು, ಹೆಚ್ಚಾಗಿ ಬಿಸಿಲು ಇರ್ಬೋದು, ಯಾವುದೇ ರೀತಿಯ ಹವಾಮಾನ ಪರಿಸ್ಥಿತಿಗಳಿದ್ದರೂ ಕೂಡ ನಿಖರವಾಗಿ ಟಾರ್ಗೆಟ್ ಅನ್ನ ಹಿಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಮಿಸೈಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮೋಸ್ ಮಿಸೈಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಟ್ ಆಪರೇಟ್ಸ್ ಆನ್ ಫೈರ್ ಅಂಡ್ ಫರ್ಗೆಟ್ ಪ್ರಿನ್ಸಿಪಲ್ ಅಂತ ಕರಿತೇವೆ. ನೋಡಿ, ಫೈರ್ ಅಂಡ್ ಫರ್ಗೆಟ್ ಒಂದ್ಸತಿ ಲಾಂಚ್ ಮಾಡಿದ ನಂತರ ಸೊ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸೊ ನಾವು ಎಲ್ಲಿ ನಿಖರವಾಗಿ ಅದನ್ನ ಟಾರ್ಗೆಟ್ಗೆ ಫಿಕ್ಸ್ ಮಾಡಿರ್ತೇವೆ ಆ ಟಾರ್ಗೆಟ್ಗೆ ಪರ್ಟಿಕ್ಯುಲರ್ ಆಗಿ ಹಿಟ್ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಬ್ರಹ್ಮೋಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಫೈರ್ ಅಂಡ್ ಫರ್ಗೆಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಟ್ ಕ್ಯಾನ್ ಫ್ಲೈಟ್ ರೇಂಜ್ ಅಪ್ ಟು 290 ಕಿಲೋಮೀಟರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. ಸೊ ಇದು 290 ಕಿಲೋಮೀಟರ್ಸ್ ವರೆಗೂ ರೀಚ್ ಆಗ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಡಿಸ್ಟೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದಾಗಿರ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಕ್ಷಿಪಣಿಯನ್ನ ನಾವು ಬ್ರಹ್ಮೋಸ್ ಅಂತ ಕರಿತೇವೆ. ಸೊ ಇದರ ಪೇಲೋಡ್ ಅಂದ್ರೆ ಇದರೊಳಗಡೆ ಎಷ್ಟು ಪೇಲೋಡ್ ಅನ್ನ ನಾವು ಫಿಲ್ ಮಾಡಬಹುದಾಗಿರುತ್ತೆ ಅಂದ್ರೆ 300 ಕಿಲೋಮೀಟರ್ಸ್ ಆಫ್ ವಾರ್ ಹೆಡ್ಸ್ ಅನ್ನ ನಾವು ಫಿಲ್ ಮಾಡಬಹುದಾಗಿರುತ್ತೆ. ಅಂದ್ರೆ 300 ಕಿಲೋಗ್ರಾಮ್ಗಳಷ್ಟು ತೂಕವಿರ್ತಕ್ಕಂಥ ಸಾಂಪ್ರದಾಯಿಕ ಸಿಡಿತಲೆಗಳನ್ನ ಫಿಲ್ ಮಾಡಬಹುದಾಗಿರ್ತಕ್ಕಂಥ ಪೇಲೋಡ್ ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಕ್ಷಿಪಣಿಯನ್ನ ನಾವು ಬ್ರಹ್ಮೋಸ್ ಕ್ಷಿಪಣಿ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಸುಮಾರು 3 ವರ್ಷಗಳ ನಂತರ ಇತ್ತೀಚೆಗೆ ತನ್ನ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಿದ ಇಂಜಿನಿಟಿ ಹೆಲಿಕಾಪ್ಟರ್ ಅನ್ನು ನಾಸಾ ಯಾವ ಗ್ರಹಕ್ಕಾಗಿ ನಿರ್ವಹಿಸಿತು? ಫಾರ್ ವಿಚ್ ಪ್ಲಾನೆಟ್ ಡಿಡ್ ನಾಸಾ ಆಪರೇಟ್ ದಿ ಇಂಜಿನಿಟಿ ಹೆಲಿಕಾಪ್ಟರ್ ವಿಚ್ ರೀಸೆಂಟ್ಲಿ ಕನ್ಕ್ಲೂಡೆಡ್ ಇಟ್ಸ್ ಮಿಷನ್ ಆಫ್ಟರ್ ನಿಯರ್ಲಿ 3 years? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂಥ ಹೆಲಿಕಾಪ್ಟರ್. ಸೊ ಈ ಒಂದು ಹೆಲಿಕಾಪ್ಟರ್ ಅನ್ನ ನಾಸಾದವರು ಬೇರೆ ಪ್ಲಾನೆಟ್ ಅಲ್ಲಿ ಫ್ಲೈ ಆಗುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ಹೆಲಿಕಾಪ್ಟರ್ ಆಗಿರುತ್ತೆ. ಈ ಒಂದು ಹೆಲಿಕಾಪ್ಟರ್ ಅನ್ನ ಏನಂತ ಕರೀತಾ ಇದ್ರು ಅಂದ್ರೆ ಇಂಜಿನಿಟಿ ಹೆಲಿಕಾಪ್ಟರ್ ಅಂತ ಕರೀತಾ ಇದ್ರು. ಹಾಗಿದ್ರೆ ಯಾವ ಗ್ರಹದಲ್ಲಿ ಈ ಒಂದು ಇಂಜಿನಿಟಿ ಹೆಲಿಕಾಪ್ಟರ್ ಅನ್ನ ಫ್ಲೈ ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜುಪಿಟರ್ ಅಥವಾ ಗುರು ಗ್ರಹದಲ್ಲಿ ಮಂಗಳ ಗ್ರಹದಲ್ಲಿ, ನಾಟ್ ಜುಪಿಟರ್, ಸೊ ಮಂಗಳ ಗ್ರಹದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಮಂಗಳ ಗ್ರಹದಲ್ಲಿ ಈ ಒಂದು ಇಂಜಿನಿಟಿ ಅಂತಕ್ಕಂಥ ಹೆಲಿಕಾಪ್ಟರ್ ಅನ್ನ ನಾಸಾದವರು ಫ್ಲೈ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಈಗ ಕನ್ಕ್ಲೂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ
ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾಸಾಸ್ ಇಂಜಿನಿಟಿ ಮಾರ್ಸ್ ಹೆಲಿಕಾಪ್ಟರ್ ಬಿಟ್ಸ್ ಎಡ್ಯು ಅಂದ್ರೆ ಸೊ ನಾಸಾದ ಇಂಜಿನಿಟಿ ಏನಿರುತ್ತೆ ಸೊ ಅದು ಮಂಗಳ ಗ್ರಹದ ಹೆಲಿಕಾಪ್ಟರ್ ಆಗಿದ್ದು ಅದು ಈಗ ವಿದಾಯ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ ಏನಿರುತ್ತೆ ಇದು ಹೆಲಿಕಾಪ್ಟರ್ ಅನ್ನ ಅವರು ಇಂಡಿಪೆಂಡೆಂಟ್ ಆಗಿ ಕಳಿಸಿರೋದಿಲ್ಲ, ಅಂದ್ರೆ ಸ್ವತಂತ್ರವಾಗಿ ಲಾಂಚ್ ಮಾಡಿರ್ತಕ್ಕಂಥ ಮಿಷನ್ ಆಗಿರೋದಿಲ್ಲ. ಸೊ ಮಂಗಳ ಗ್ರಹಕ್ಕೆ ಅವರು ಪರ್ಸಿವಿಯರೆನ್ಸ್ ರೋವರ್ ಅಂತ ಕಳಿಸಿರ್ತಾರೆ. ಆ ಪರ್ಸಿವಿಯರೆನ್ಸ್ ರೋವರ್ ನ ಬಾಟಮ್ ನಲ್ಲಿ ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬಾಟಮ್ ಅಲ್ಲಿ ಇರ್ತಕ್ಕಂಥ ಹೆಲಿಕಾಪ್ಟರ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಇಂಜಿನಿಟಿ ಹೆಲಿಕಾಪ್ಟರ್ ಅಂತ ಕರಿತೇವೆ. ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ನೀವಿಲ್ಲಿ ಅದರ ಚಿತ್ರವನ್ನ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಕನ್ವೆನ್ಷನಲ್ ಹೆಲಿಕಾಪ್ಟರ್ ಮಾದರಿಯಲ್ಲಿ ಇರೋದಿಲ್ಲ, ಬಿಕಾಸ್ ಅಷ್ಟು ವೆಯ್ಟೆಡ್ ಆಬ್ಜೆಕ್ಟ್ ಅನ್ನ ನಾವು ಸ್ಪೇಸ್ ಅಲ್ಲಿ ಫ್ಲೈ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ಸೊ ಅದರಿಂದ ಮಿನಿಯೇಚರ್ ಹೆಲಿಕಾಪ್ಟರ್ ಅಂತ ಕರಿತೇವೆ, ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಅನ್ನ ಅಲ್ಲಿ ಫ್ಲೈ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಈ ಒಂದು ಹೆಲಿಕಾಪ್ಟರ್ ನ ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಬೇಸಿಕ್ ಇನ್ಫಾರ್ಮೇಶನ್ ಯಾವುದು ಅಂದ್ರೆ ಅದರ ಫ್ಲೈಟ್ ಆಲ್ಟಿಟ್ಯೂಡ್, ಅಂದ್ರೆ ಎಷ್ಟು ಎತ್ತರದವರೆಗೆ ಹಾರ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ ಅಂದ್ರೆ 5 ಮೀಟರ್ ವರೆಗೆ ಹಾರ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದರ ರೇಂಜ್ ಎಷ್ಟು ದೂರದವರೆಗೆ ಕ್ರಮಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ ಅಂದ್ರೆ 300 ಮೀಟರ್ಸ್ ವರೆಗೂ ಒಂದು ಫ್ಲೈ ಅಲ್ಲಿ, ಅಂದ್ರೆ ಒಂದು ಸತಿ ಹಾರಾಟ ಮಾಡಿದಾಗ 300 ಮೀಟರ್ ವರೆಗೂ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಮಾರ್ಸ್ ಅಲ್ಲಿ ನಾವು ತುಂಬಾ ತಿನ್ ಆಗಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅನ್ನ ನೋಡ್ಬೋದಾಗಿರುತ್ತೆ, ಅಂದ್ರೆ ತುಂಬಾ ತೆಳುವಾಗಿರ್ತಕ್ಕಂಥ ವಾಯುಮಂಡಲವನ್ನ ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಲೆಸ್ ದೆನ್ 1% ಆಫ್ ದಿ ಡೆನ್ಸಿಟಿ ಆಫ್ ದಿ ಅರ್ತ್, ಅಂದ್ರೆ ಭೂಮಿಯ ಸಾಂದ್ರತೆ ಏನಿರುತ್ತೆ ಸೊ ಅದಕ್ಕಿಂತ 1% ಲೆಸ್ ಡೆನ್ಸಿಟಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಅನ್ನು ನಾವು ಮಾರ್ಸ್ ಅಥವಾ ಮಂಗಳ ಗ್ರಹದಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಹೆಲಿಕಾಪ್ಟರ್ನ ತೂಕ ಎಷ್ಟಿರುತ್ತೆ ಅಂದ್ರೆ ಭೂಮಿಯ ಮೇಲೆ ಅದರ ತೂಕ 1.8 kg ಆಗಿರುತ್ತೆ. ಬಟ್ ಇದೇ ಹೆಲಿಕಾಪ್ಟರ್ ಅನ್ನ ನಾವು ಮಂಗಳ ಗ್ರಹ ಅಥವಾ ಮಾರ್ಸ್ ಅಲ್ಲಿ ವೇ ಮಾಡಿದಾಗ ಕೇವಲ 0.68 kg ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹೆಲಿಕಾಪ್ಟರ್ ಈಗ ಫ್ಲೈ ಮಾಡುವ ಸಮಯದಲ್ಲಿ ಅದು ಲ್ಯಾಂಡ್ ಆಗೋ ಸಮಯದಲ್ಲಿ ಸೊ ಇದರ ವಿಂಗ್ಸ್ ಏನಿರುತ್ತೆ ಅಥವಾ ರೆಕ್ಕೆಗಳೇನಿರುತ್ತವೆ ಆ ರೆಕ್ಕೆಗಳಿಗೆ ಡ್ಯಾಮೇಜ್ ಆಗಿರುವ ಕಾರಣದಿಂದ ಇನ್ಮೇಲೆ ಇದು ಫರ್ದರ್ ಫ್ಲೈ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಿದ್ರೆ ತನ್ನ ಅಂತಿಮವಾಗಿರ್ತಕ್ಕಂಥ ಫ್ಲೈಟ್ ಅನ್ನ ಈಗ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಸುದ್ದಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಏಪ್ರಿಲ್ 16, 2024 ನಾಸಾ ರಿಸೀವ್ಡ್ ದಿ ಲಾಸ್ಟ್ ಟ್ರಾನ್ಸ್ಮಿಷನ್ ಫ್ರಮ್ ಇಂಜಿನಿಟಿ. ಸೊ ಲಾಸ್ಟ್ ಕಮ್ಯುನಿಕೇಶನ್ ಏನಿರುತ್ತೆ ಸೊ ಅದನ್ನ ಏಪ್ರಿಲ್ 16ನೇ ತಾರೀಕು 2024 ರಿಸೀವ್ ಮಾಡಲಾಗಿರುತ್ತೆ. ಸೊ ಅದು ತನ್ನ ಮಿಷನ್ ಆಪರೇಷನ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನಿಷಿಯಲಿ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ 5 ಫ್ಲೈಟ್ಸ್ ಓವರ್ 30 days, ಅಂದ್ರೆ ಇದನ್ನ ಪ್ರಾರಂಭದಲ್ಲಿ ಡಿಸೈನ್ ಮಾಡಲಾಗಿದ್ದು ಎಷ್ಟು ಅಂದ್ರೆ 5 ಸತಿ ಅದು ಹಾರಾಟ ಮಾಡಬೇಕು, 30 ದಿನಗಳ ಟೋಟಲ್ ಟೈಮ್ ಇದು ಹಾರಾಟ ಮಾಡಬೇಕಂತ ಅದನ್ನ ಪ್ರೋಗ್ರಾಮ್ ಮಾಡಿರ್ತಾರೆ. ಬಟ್ ಇದು ನಿಯರ್ಲಿ 3 years 3 ವರ್ಷಗಳ ಕಾಲ ಒಂದು ಕಾರ್ಯಾಚರಣೆ ಅಥವಾ ಫ್ಲೈ ಆಗಿರ್ತಕ್ಕಂಥ ಆಬ್ಜೆಕ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ನಾಸಾದವರು ಏನು ಪ್ರೋಗ್ರಾಮ್ ಮಾಡಿದ್ರು ಸೊ ಅದಕ್ಕಿಂತ ಹೆಚ್ಚಿನ ಬಾರಿ ಫ್ಲೈ ಆಗಿರ್ತಕ್ಕಂಥ ಆಬ್ಜೆಕ್ಟ್ ಅನ್ನ ನಾವು ಇಂಜಿನಿಟಿ ಅಂತ ನಾವಿಲ್ಲಿ ಕರಿಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಹ್ಯಾಸ್ ಕಂಪ್ಲೀಟೆಡ್ 72 ಫ್ಲೈಟ್ಸ್, 72 ಬಾರಿ ಅದು ಹಾರಾಟವನ್ನ ನಡೆಸಿ ತನ್ನ ಸಕ್ಸಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಓವರ್ 2 hours ಆಫ್ ಫ್ಲೈಟ್ ಟೈಮ್, ಸೊ 2 ಗಂಟೆಗಳ ಕಾಲ ಅದು ಫ್ಲೈ ಆಗಿರ್ತಕ್ಕಂಥ, ನಾನು ಹೇಳಿರ್ತಾ ಇರ್ತಕ್ಕಂಥದ್ದು ಟೋಟಲ್ ಟೈಮ್, ಅಂದ್ರೆ 72 ಬಾರಿ ಅದು ಫ್ಲೈ ಆದಾಗ ಟೋಟಲ್ ಎಷ್ಟು ಗಂಟೆಗಳ ಕಾಲ ಅದು ಹಾರಾಟವನ್ನ ನಡೆಸಿರುತ್ತೆ ಅಂದ್ರೆ 2 ಗಂಟೆಗಳ ಕಾಲ ಹಾರಾಟವನ್ನ ನಡೆಸಿರ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಆಗಿರುತ್ತೆ. ಸೊ ಇಟ್ ಫ್ಲೀವ್ ಮೋರ್ ದೆನ್ 14 times ಫಾರ್ದರ್ ದೆನ್ ದಿ ಪ್ಲಾನ್ಡ್, ಅಂದ್ರೆ ಅವ್ರು ಮುಂಚೆ ಏನ್ ಪ್ಲಾನ್ ಮಾಡಿದ್ರು ಸೊ ಅದಕ್ಕಿಂತ 14 ಟೈಮ್ಸ್ ದೂರವನ್ನ ಕ್ರಮಿಸಿರ್ತಕ್ಕಂಥ ಹೆಲಿಕಾಪ್ಟರ್ ಆಗಿ ನಾವು ಇಂಜಿನಿಟಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಫ್ಲೈಟ್ ಕೇಪಬಿಲಿಟಿ ಈಗ ಎಂಡ್ ಆಗಿರುತ್ತೆ. ಹಾರ್ಡ್ ಲ್ಯಾಂಡಿಂಗ್ ಆನ್ ಇಟ್ಸ್ ಲಾಸ್ಟ್ ಫ್ಲೈಟ್, ಅಂದ್ರೆ ಅದು ಕೊನೆಯದಾಗಿ ಹಾರಾಟ ಮಾಡಿದಾಗ ತುಂಬಾ ವೇಗವಾಗಿ ಲ್ಯಾಂಡಿಂಗ್ ಆಗಿರುವ ಕಾರಣದಿಂದ ಅದರ ರೋಟರ್ ಬ್ಲೇಡ್ಸ್ ಡ್ಯಾಮೇಜ್ ಆಗಿರುವ ಕಾರಣದಿಂದ ಸೊ ಇದು ಇನ್ಮೇಲೆ ಹಾರಾಟ ಮಾಡಲಿಕ್ಕೆ ಶಕ್ತಿ ಅಥವಾ ಸಾಮರ್ಥ್ಯವನ್ನ ಕಳೆದುಕೊಂಡಿರ್ತಕ್ಕಂಥ ಹೆಲಿಕಾಪ್ಟರ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅಂದ್ರೆ ಇದು ಲಾಸ್ಟ್ ಟೈಮ್ ಬಿದ್ದಿರ್ತಕ್ಕಂಥ ಒಂದು ಲೊಕೇಶನ್ ಅನ್ನ ಏನಂತ ಕರೀತಾರೆ ಅಂದ್ರೆ ವ್ಯಾಲಿನಾರ್ ಹಿಲ್ಸ್ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ವ್ಯಾಲಿನಾರ್ ಹಿಲ್ಸ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ವ್ಯಾಲಿನಾರ್ ಹಿಲ್ಸ್ ಅಂತಕ್ಕಂಥದ್ದು ಮಂಗಳ ಗ್ರಹದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ
ತನ್ನ ಲಾಸ್ಟ್ ಫ್ಲೈಟ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಹೆಲಿಕಾಪ್ಟರ್ ಇಂಜಿನಿಟಿ ಆಗಿರುತ್ತೆ. ಸೊ ವೈಲ್ ದ ಪರ್ಸಿವರೆನ್ಸ್ ರೋವರ್ ಕಂಟಿನ್ಯೂಸ್ ಇಟ್ಸ್ ಮಿಷನ್, ನಾನು ಮುಂಚೆ ಚಿತ್ರದಲ್ಲೇ ತೋರಿಸಿದೆ, ಹೆಲಿಕಾಪ್ಟರ್ ಅನ್ನ ಇಂಡಿಪೆಂಡೆಂಟ್ ಆಗಿ ಕಳಿಸಿರೋದಿಲ್ಲ, ಅದನ್ನ ಪರ್ಸಿವರೆನ್ಸ್ ರೋವರ್ ನ ಒಂದು ಭಾಗವಾಗಿ ಕಳಿಸಿರ್ತಾರೆ. ಈಗ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬರೀ ಆ ಹೆಲಿಕಾಪ್ಟರ್ ಮಾತ್ರವಾಗಿರುತ್ತೆ. ಬಟ್ ಈ ರೋವರ್ ಏನಿದೆ, ಪರ್ಸಿವರೆನ್ಸ್ ರೋವರ್ ಅಂತ ನಾವೇನು ಹೇಳ್ತೇವೆ, ಅದಿನ್ನೂ ಕೂಡ ತನ್ನ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡ್ತಾ ಇರ್ತಕ್ಕಂಥ ಒಂದು ರೋವರ್ ಆಗಿರುತ್ತೆ. ಸೊ ಡೇಟಾ ಕಲೆಕ್ಷನ್, ಇಟ್ ಕಂಟಿನ್ಯೂಸ್ ಟು ಕಲೆಕ್ಟ್ ಡೇಟಾ ವಿಚ್ ವಿಲ್ ಬಿ ವ್ಯಾಲ್ಯೂಬಲ್ ಫಾರ್ ಫ್ಯೂಚರ್ ಮಿಷನ್ಸ್. ಅಂದ್ರೆ ಈ ಒಂದು ಪರ್ಸಿವರೆನ್ಸ್ ರೋವರ್ ಏನಿದೆ ಅದರಲ್ಲಿರ್ತಕ್ಕಂಥ ದತ್ತಾಂಶಗಳನ್ನ ಕಂಟಿನ್ಯೂಸ್ ಆಗಿ ಅದು ಮಾನಿಟರ್ ಮಾಡ್ತಾ ಇದೆ. ಸೊ ಮುಂದೆ ಮಾಡ್ತಕ್ಕಂಥ ಭವಿಷ್ಯದ ಕಾರ್ಯಾಚರಣೆಗಳೇನಿರ್ತವೆ, ಸೊ ಅದಕ್ಕೆ ತುಂಬಾ ಸಪೋರ್ಟ್ ಆಗ್ತಾ ಇರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಪರ್ಸಿವರೆನ್ಸ್ ರೋವರ್ ಅಂತ ಕರಿತೇವೆ. ಸೊ ಈ ಒಂದು ದಿ ಮಾರ್ಸ್ ಹೆಲಿಕಾಪ್ಟರ್ ಏನಿದೆ ಅದಕ್ಕೊಂದು ನಿಕ್ ನೇಮ್ ಅನ್ನ ಕೂಡ ಇಟ್ಟಿರ್ತಾರೆ. ಸೊ ಅದಕ್ಕೆ ಇಟ್ಟಿರ್ತಕ್ಕಂಥ ನಿಕ್ ನೇಮ್ ಏನು ಅಂದ್ರೆ ಗಿನ್ನಿ ಅಂತ ಇದಕ್ಕೆ ಒಂದು ನಿಕ್ ನೇಮ್ ಅನ್ನ ಮಾಡಿರ್ತಾರೆ. ಸೊ ಇಟ್ ಇಸ್ ದ ಪಾರ್ಟ್ ಆಫ್ ಮಾರ್ಸ್ 2020 ಮಿಷನ್. ಸೊ ಮಂಗಳ ಗ್ರಹದ 2020 ಮಿಷನ್ ಏನಿರುತ್ತೆ, ಸೊ ಅದರ ಒಂದು ಭಾಗವಾಗಿ ನಾವು ಇಂಜಿನಿ ಹೆಲಿಕಾಪ್ಟರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ನಿಕ್ ನೇಮ್ ಏನು ಅಂದ್ರೆ ಗಿನ್ನಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಫ್ಲೈಟ್ ಏನಿದೆ ಅಂದ್ರೆ ಹಾರಾಟ ಮಾಡಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಏನಿರುತ್ತೆ, ಇಟ್ ಮೇಡ್ ಹಿಸ್ಟ್ರಿ ಆನ್ ಏಪ್ರಿಲ್ 19, 2021 ಅಂದ್ರೆ ಏಪ್ರಿಲ್ 19, 2021ನೇ ತಾರೀಕು ಫಸ್ಟ್ ಪವರ್ಡ್ ಕಂಟ್ರೋಲ್ಡ್ ಫ್ಲೈಟ್ ಆನ್ ಅದರ್ ಪ್ಲಾನೆಟ್ ಅಂದ್ರೆ ಬೇರೊಂದು ಗ್ರಹದಲ್ಲಿ ಹಾರಾಟ ಮಾಡ್ತಕ್ಕಂಥ ಹೆಲಿಕಾಪ್ಟರ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಸಾಧನೆ ಮಾಡಿರ್ತಕ್ಕಂಥ ದಿನಾಂಕ ಯಾವುದು ಅಂದ್ರೆ 2021. ಯಾವುದರ ರೂಪದಲ್ಲಿ ಅಂದ್ರೆ ಇಂಜಿನಿಟಿ ಹೆಲಿಕಾಪ್ಟರ್ನ ರೂಪದಲ್ಲಿ. ಯಾವ ಗ್ರಹದಲ್ಲಿ ಅಂತ ಕೇಳಿದ್ರೆ ಮಂಗಳ ಗ್ರಹದಲ್ಲಿ ಹಾರಾಟ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲ ಹೆಲಿಕಾಪ್ಟರ್ ಆಗಿರುತ್ತೆ. ಅದರ್ ದೆನ್ ಅರ್ತ್ ಅಂತಕ್ಕಂಥ ಮಾಹಿತಿ ನಮ್ಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸಾರ್ವಜನಿಕ ಆರೋಗ್ಯದಲ್ಲಿ ಐತಿಹಾಸಿಕ ಪ್ರಗತಿಗಾಗಿ ನೈಜೀರಿಯಾ ಪರಿಚಯಿಸಿದ ಮೆನಿಂಜೈಟಿಸ್ ವಿರುದ್ಧ ಹೊಸ 5-in-1 ಲಸಿಕೆಯ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ನ್ಯೂ 5-in-1 ವ್ಯಾಕ್ಸಿನ್ ಅಗೇನ್ಸ್ಟ್ ಮೆನಿಂಜೈಟಿಸ್ ಇಂಟ್ರೊಡ್ಯೂಸ್ಡ್ ಬೈ ನೈಜೀರಿಯಾ ಹ್ಯಾಸ್ ಅ ಹಿಸ್ಟಾರಿಕ್ ಅಡ್ವಾನ್ಸ್ಮೆಂಟ್ ಇನ್ ಪಬ್ಲಿಕ್ ಹೆಲ್ತ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ಯಾವ ಕಾಯಿಲೆಯ ವಿರುದ್ಧ ನೀಡಲಾಗುತ್ತೆ ಅಂದ್ರೆ ಮೆನಿಂಜೈಟಿಸ್ ವಿರುದ್ಧ ನೀಡಲಾಗುತ್ತೆ. ಸೊ ಮೆನಿಂಜೈಟಿಸ್ ಅಂದ್ರೆ ಸೊ ನಮ್ಮ ಬ್ರೈನ್ ಏನಿರುತ್ತೆ, ನಮ್ಮ ಬ್ರೈನ್ ನ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಆ ಪ್ರೊಟೆಕ್ಟಿವ್ ಲೇಯರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆನಿಂಜಸ್ ಅಂತ ಕರಿತೇವೆ. ಸೊ ಈ ಮೆನಿಂಜಸ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಾದ್ರೂ ಅದನ್ನ ಇನ್ಫೆಕ್ಟ್ ಮಾಡಿದ್ರೆ ಅದು ಸ್ವೆಲ್ ಆಗುತ್ತೆ ಅಥವಾ ಊದಿಕೊಳ್ಳುತ್ತದೆ. ಸೊ ಈ ಒಂದು ಕಂಡೀಷನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಮೆನಿಂಜೈಟಿಸ್ ಅಂತ ಕರಿತೇವೆ. ಈ ಮೆನಿಂಜೈಟಿಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ನೈಜೀರಿಯಾ ರಾಷ್ಟ್ರದವರು ಒಂದು ವ್ಯಾಕ್ಸಿನ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಆ ಒಂದು ವ್ಯಾಕ್ಸಿನ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ MEN 5C ಅಂತ ಕರಿತೇವೆ. ಮೆನ್ ಅಂದ್ರೆ ಮೆನಿಂಜಸ್ ಅಂತ ಕರಿತೇವೆ. 5CV ಅಂತ ಯಾಕೆ ಕರಿತೀವಿ ಅಂದ್ರೆ ಅದು 5-in-1 ವ್ಯಾಕ್ಸಿನ್ ಆಗಿರುವ ಕಾರಣದಿಂದ ಇದನ್ನ 5CV ಅಂತ ಕರಿತೇವೆ. ಸೊ ಇದು ವರ್ಲ್ಡ್ಸ್ ಫಸ್ಟ್ ನ್ಯೂ 5-in-1 ಮೆನಿಂಜೈಟಿಸ್ ವ್ಯಾಕ್ಸಿನ್ ಆಗಿರುತ್ತೆ. ಸೊ ವಿಶ್ವದಲ್ಲಿಯೇ ಮೊಟ್ಟ ಮೊದಲ 5-in-1 ಮೆನಿಂಜಸ್ ಲಸಿಕೆಯನ್ನ ಈಗ ನೈಜೀರಿಯಾ ರಾಷ್ಟ್ರದವರು ಕಂಡಿಡ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೈಜೀರಿಯಾವನ್ನ ನಾವು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ನೈಜೀರಿಯಾವನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಕ್ಯಾಪಿಟಲ್ ಸಿಟಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಕ್ಯಾಪಿಟಲ್ ಸಿಟಿಯನ್ನ ನಾವು ಅಬೂಜಾ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಬೆನಿನ್ ಅನ್ನ ನೋಡಬಹುದಾಗಿರುತ್ತೆ, ಕ್ಯಾಮರೂನ್ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಚಾಡ್ ಜೊತೆಗೆ ತನ್ನ ಬಾರ್ಡರ್ ಅನ್ನ, ಈ ಕಡೆ ನೈಜರ್ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಅಂದ್ರೆ ನೈಜೀರಿಯಾ ಈ ಶೇರಿಂಗ್ ಬಾರ್ಡರ್ ವಿತ್ ಬೆನಿನ್, ಕ್ಯಾಮರೂನ್ ಮತ್ತೆ ಚಾಡ್ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಅಟ್ಲಾಂಟಿಕ್ ಓಷನ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗಲ್ಫ್ ಆಫ್ ಗಿನಿಯಾವನ್ನು ಕೂಡ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಈಗ ಮೆನಿಂಜೈಟಿಸ್ಗೆ ಸಂಬಂಧಪಟ್ಟಂತೆ ಒಂದು ವ್ಯಾಕ್ಸಿನ್ ಅನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡಿರ್ತಾರೆ. ಸೊ ಆ ಒಂದು ವ್ಯಾಕ್ಸಿನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ MEN 5CV ಅಂತ ಕರಿತೇವೆ. ಸೊ ಇಟ್ ಈಸ್ ದಿ ಫಸ್ಟ್ ಕಂಟ್ರಿ ಗ್ಲೋಬಲಿ ಟು ರೋಲ್ ಔಟ್ MEN 5CV ಅಂದ್ರೆ ಈ ಒಂದು MEN 5CV ವ್ಯಾಕ್ಸಿನ್ ಏನಿರುತ್ತೆ, ಸೊ ಇದನ್ನ ಹೊರತರ್ತಕ್ಕಂಥ ಪ್ರಪಂಚದ ಮೊದಲ ರಾಷ್ಟ್ರವಾಗಿ ನಾವು ನೈಜೀರಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ 5 ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಸೊ ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ 5 ಸ್ಟ್ರೇನ್ಸ್ ಆಫ್ ಮೆನಿಂಜೋಕಾಕಸ್ ಬ್ಯಾಕ್ಟೀರಿಯಾ. ಸೊ ಮೆನಿಂಜೋಕಾಕಸ್ ಬ್ಯಾಕ್ಟೀರಿಯಾ ಏನಿರುತ್ತೆ, ಸೊ ಅದರಲ್ಲಿ 5 ರೀತಿಯ ಬ್ಯಾಕ್ಟೀರಿಯಾಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 5 ರೀತಿಯ ಬ್ಯಾಕ್ಟೀರಿಯಾಗಳ ವಿರುದ್ಧ ಇದೊಂದು ಲಸಿಕೆಯನ್ನ ತೆಗೆದುಕೊಂಡರೆ ಸಾಕಾಗುತ್ತೆ. ಆ 5 ಬ್ಯಾಕ್ಟೀರಿಯಾ ಯಾವ್ದಾವ್ದು ಅಂದ್ರೆ ACWYX ಅಂತ ಕರಿತೇವೆ.
ಹೇಳ್ತೇವೆ. ಸೊ ಈ ಒಂದು ಬ್ಯಾಕ್ಟೀರಿಯಾಗಳ ವಿರುದ್ಧ ಕೊಡ್ತಕ್ಕಂಥ ಒಂದು ಲಸಿಕೆಯಾಗಿ ನಾವು ಇದನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ವ್ಯಾಕ್ಸಿನ್ ಅನ್ನ ಈಗ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಂಟ್ರಿ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಆ ಟಾರ್ಗೆಟ್ ಏನು ಅಂದ್ರೆ ರೀಚ್ ಓವರ್ 1 million people aged 1 to 29 years in an initial immunization campaign. ಅಂದ್ರೆ ಆರಂಭಿಕ ಹಂತದಲ್ಲಿ ಸೊ 1 ರಿಂದ 29 ವರ್ಷ ವಯಸ್ಸಿನವರಲ್ಲಿ 1 ಮಿಲಿಯನ್ ಪೀಪಲ್ಗೆ ರೀಚ್ ಆಗ್ತಕ್ಕಂಥದ್ದು ಸೊ ಈಗ ತೆಗೆದುಕೊಂಡಿರ್ತಕ್ಕಂಥ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಫಂಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಗವಿ. ಸೊ ಗವಿ ಅಂತಕ್ಕಂಥದ್ದು ಒಂದು ವ್ಯಾಕ್ಸಿನ್ ಅಲಯನ್ಸ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಅಲಯನ್ಸ್ ಗವಿ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಫಂಡ್ ಆಗಿರುವ ಕಾರಣದಿಂದ ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ನೈಜೀರಿಯಾ ರಾಷ್ಟ್ರದವರು ಡೆವಲಪ್ ಮಾಡಿರ್ತಾರೆ. ಸೊ ಮೆನಿಂಜಸ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಮೆನಿಂಜಸ್ ಅಂದ್ರೆ ನಮ್ಮ ಮೆದುಳಿನ ಲೇಯರ್ಸ್, ನಮ್ಮ ಮೆದುಳಿನ ಪ್ರೊಟೆಕ್ಟಿವ್ ಲೇಯರ್ ಅನ್ನ ನಾವು ಮೆನಿಂಜಸ್ ಅಂತ ಕರಿತೇವೆ. ಸೊ ಈ ಮೆನಿಂಜಸ್ ಅಂತಕ್ಕಂಥದ್ದು ನಮ್ಮ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್, ಮೆದುಳು ಮತ್ತು ಮೆದುಳು ಬಳ್ಳಿ ಅಂತ ನಾವೇನು ಹೇಳ್ತೇವೆ. ಸೊ ಎರಡನ್ನೂ ಕೂಡ ಕವರ್ ಮಾಡಿರ್ತಕ್ಕಂಥ ಒಂದು ಲೇಯರ್ ಅನ್ನ ನಾವು ಮೆನಿಂಜಸ್ ಅಂತ ಕರಿತೇವೆ. ಸೊ ಈ ಒಂದು ಮೆನಿಂಜಸ್ಗೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಅಥವಾ ಯಾವುದೇ ಪ್ಯಾರಾಸೈಟ್ ಅಥವಾ ಪರಾವಲಂಬಿ ಅಂತ ನಾವೇನು ಹೇಳ್ತೇವೆ. ಸೊ ಇದರ ವತಿಯಿಂದ ಇನ್ಫೆಕ್ಷನ್ ಅಥವಾ ಸೋಂಕು ತಗಲ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮೆನಿಂಜೈಟಿಸ್ ಅಂತಕ್ಕಂಥದ್ದು ಕಮ್ಯುನಿಕಬಲ್ ಆಗಿರುತ್ತೆ. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಥ್ರೂ ಡ್ರಾಪ್ಲೆಟ್ಸ್. ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವಗಳು. ಫಾರ್ ಎಕ್ಸಾಂಪಲ್ ರೆಸ್ಪಿರೇಟರಿ, ನಾವು ಉಸಿರಾಟ ಮಾಡಿದಾಗ ಮೂಗಿನಿಂದ ಬರ್ತಕ್ಕಂಥ ಮ್ಯೂಕಸ್, ಆ ದ್ರವ ಏನಿರುತ್ತೆ ಆ ದ್ರವದಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಫಂಗಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಥ್ರೋಟ್ ಸೆಕ್ರೀಷನ್ಸ್ ಅಂದ್ರೆ ಗಂಟಲಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸೆಕ್ರೀಷನ್ಸ್ ಆಗಿರ್ಬೋದು. ಸೊ ಕಾಫಿಂಗ್ ಅಂದ್ರೆ ನಾವು ಕೆಮ್ಮಿದಾಗ, ಸೀನಿದಾಗ ಮತ್ತೆ ಕಿಸ್ ಮಾಡಿದಾಗ, ಚುಂಬನ ಮಾಡಿದಾಗ ಸೊ ನಮ್ಮ ಬಾಯಿಯ ಗಂಟಲಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವಗಳೇನಿರ್ತವೆ ಸೊ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುವ ಮುಖಾಂತರ ಸೊ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮೆನಿಂಜೈಟಿಸ್ ನಲ್ಲಿ ತುಂಬಾ ಕಾಮನ್ ಅಂದ್ರೆ ತುಂಬಾ ಸರ್ವೇ ಸಾಮಾನ್ಯವಾಗಿ ಆಗ್ತಕ್ಕಂಥ ಮೆನಿಂಜೈಟಿಸ್ ಏನಿದೆ ಸೊ ಇದು ವೈರಸಸ್ ನಿಂದ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾಗಿಂತ ಹೆಚ್ಚು ವೈರಸಸ್ ಗಳಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ದೋಸ್ ದಟ್ ಕಾಸ್ ಕಾಮನ್ ಕೋಲ್ಡ್, ಮಮ್ಸ್, ಮೀಸಲ್ಸ್ ಮತ್ತೆ ಫ್ಲೂ. ಅಂದ್ರೆ ನಮಗೆ ನೆಗಡಿ ಬರ್ತಕ್ಕಂಥ ವೈರಸ್ ಆಗಿರ್ಬೋದು ಅಥವಾ ಮಮ್ಸ್, ಮಂಗನ ಬಾವು ಅಂತ ಕರಿತೇವೆ. ಸೊ ಈ ಒಂದು ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ವೈರಸ್ ಆಗಿರ್ಬೋದು. ಮೀಸಲ್ಸ್, ದಡಾರ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಫ್ಲೂ, ಜ್ವರ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಯಿಲೆಗಳನ್ನ ಉಂಟು ಮಾಡ್ತಕ್ಕಂಥ ವೈರಸ್ ಏನಿರುತ್ತೆ ಸೊ ಇದೇ ವೈರಸ್ ಮೆನಿಂಜೈಟಿಸ್ ಅನ್ನ ಉಂಟು ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಬ್ಯಾಕ್ಟೀರಿಯಲ್ ಮೆನಿಂಜೈಟಿಸ್ ಏನಿರುತ್ತೆ ಸೊ ದಿಸ್ ಈಸ್ ಮೋರ್ ಡೇಂಜರಸ್ ಅಂಡ್ ಕ್ಯಾನ್ ಬಿ ಫೇಟಲ್. ಸೊ ವೈರಸ್ ಅಂತಕ್ಕಂಥದ್ದು ತುಂಬಾ ಕಾಮನ್ ಆಗಿದ್ರು ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಮೆನಿಂಜೈಟಿಸ್ ಏನಿರುತ್ತೆ ಅದು ತುಂಬಾ ಮಾರಣಾಂತಕವಾಗಿರ್ತಕ್ಕಂಥ ಒಂದು ಮೆನಿಂಜೈಟಿಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಇಟ್ ಆಫನ್ ಸ್ಪ್ರೆಡ್ಸ್ ಥ್ರೂ ಡೈರೆಕ್ಟ್ ಎಕ್ಸ್ಪೋಜರ್. ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಮೆನಿಂಜೈಟಿಸ್ ಏನಿರುತ್ತೆ ಇದು ನೇರವಾಗಿ ಸಂಪರ್ಕ ಹೊಂದುವುದರಿಂದ, ಅಂದ್ರೆ ಆ ಒಂದು ಸೆಕ್ರೀಷನ್ಸ್ ಏನಿರುತ್ತೆ, ಸ್ರವಿಕೆಗಳೇನಿರ್ತವೆ ಸೊ ಅದಕ್ಕೆ ನೇರವಾಗಿ ಎಕ್ಸ್ಪೋಸ್ ಆಗೋದ್ರಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಹಸಿರು ಕ್ರೆಡಿಟ್ ಯೋಜನೆ ಅಡಿಯಲ್ಲಿ ಮರ ನೆಡುವಿಕೆಯಲ್ಲಿ ಭಾರತದ ಯಾವ ರಾಜ್ಯವು ಪ್ರಮುಖ ಪಾತ್ರವನ್ನು ವಹಿಸಿದೆ? ಅಂದ್ರೆ ಹೈಯೆಸ್ಟ್ ಕವರೇಜ್ ಅನ್ನ ಮಾಡಿರ್ತಕ್ಕಂಥ ರಾಜ್ಯ ಯಾವುದು? ಸೊ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಟೇಕನ್ ಅ ಲೀಡಿಂಗ್ ರೋಲ್ ಇನ್ ಟ್ರೀ ಪ್ಲಾಂಟೇಶನ್ ಅಂಡರ್ ಗ್ರೀನ್ ಕ್ರೆಡಿಟ್ ಕಾರ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ನಾವು ಗ್ರೀನ್ ಕ್ರೆಡಿಟ್ ಕಾರ್ಡ್ ಅನ್ನ ಉಪಯೋಗಿಸಿಕೊಂಡು ಹೆಚ್ಚಿನ ಮರಗಳನ್ನ ನೆಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. MP ಲೀಡ್ಸ್ ಇನ್ ಟ್ರೀ ಪ್ಲಾಂಟೇಶನ್ ಅಂಡರ್ ಗ್ರೀನ್ ಕ್ರೆಡಿಟ್ ಪ್ಲಾನ್. ಸೊ ಈ ಒಂದು ಗ್ರೀನ್ ಕ್ರೆಡಿಟ್ ಪ್ಲಾನ್ ಅಡಿಯಲ್ಲಿ ಸೊ ಮಧ್ಯಪ್ರದೇಶ ಅತ್ಯಂತ ಹೆಚ್ಚಿನ ಮರಗಳನ್ನ ನೆಟ್ಟಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ಪ್ಲಾನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ರೀನ್ ಕ್ರೆಡಿಟ್ ಪ್ಲಾನ್ ಅಂತ ಕರಿತೇವೆ. ಸೊ ಹೈಯೆಸ್ಟ್ ಅಪ್ರೂವ್ಡ್ ಏರಿಯಾ ಯಾವ ರಾಜ್ಯದಲ್ಲಿರುತ್ತೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ಲ್ಯಾಂಡ್ ಅನ್ನ ಈ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ಅವರು ಡೆವಲಪ್ ಮಾಡಿರ್ತಾರೆ ಅಂದ್ರೆ 954 ಹೆಕ್ಟೇರ್ಸ್ ಅಷ್ಟು ಪ್ರದೇಶವನ್ನ ಅರಣ್ಯ ಇಂಪ್ರೂವ್ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಇನ್ ಶಾರ್ಟ್ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ GCP ಅಂತ ಕರಿತೇವೆ. ಇದು ಕೇಂದ್ರ ಸರ್ಕಾರದಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇಟ್ ಎನ್ಕರೇಜಸ್ ಈಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಅಂಡ್ ಎಂಫಸೈಸಸ್ ಕಾರ್ಬನ್ ಕ್ರೆಡಿಟ್ಸ್. ಅಂದ್ರೆ ಪರಿಸರ ಸ್ನೇಹಿ ಅಭ್ಯಾಸಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮತ್ತೆ ಕಾರ್ಬನ್ ಕ್ರೆಡಿಟ್ ಗಳಿಗೆ ಒತ್ತು ನೀಡುತ್ತೆ. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಇನ್ನೇನು ಇಲ್ಲ, ಸೊ ನಾವು ಮರಗಳನ್ನ ಜಾಸ್ತಿ ಬೆಳೆಸಿದಷ್ಟು ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚಾಗಿ ಸೀಕ್ವೆಸ್ಟರ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ನಾವು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೇವೆ.
ಸೊ ಇದರ ಪಾರ್ಟಿಸಿಪೇಷನ್ ಅನ್ನು ನಾವು ನೋಡೋದಾದ್ರೆ ಓವರ್ 500 ಲ್ಯಾಂಡ್ ಪಾರ್ಸಲ್ಸ್ ಸ್ಪ್ಯಾನಿಂಗ್ 4,980 hectares ಅಕ್ರಾಸ್ 10 states. ಅಂದರೆ 10 ರಾಜ್ಯಗಳಲ್ಲಿ ಈ ಒಂದು ಪ್ಲ್ಯಾನ್ನ ಅಡಿಯಲ್ಲಿ 4,980 ಹೆಕ್ಟೇರ್ಗಳಷ್ಟು ಪ್ರದೇಶಗಳನ್ನು ಫಾರೆಸ್ಟನ್ನು ಇಂಪ್ರೂವ್ ಮಾಡಿರ್ತಕ್ಕಂಥದ್ದನ್ನು ಈ ಪ್ಲ್ಯಾನ್ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಕ್ರೆಡಿಟ್ ಪ್ರೋಗ್ರಾಮ್ ಏನಿರುತ್ತೆ, ಇಟ್ ಈಸ್ ಅನ್ ಇನೋವೇಟಿವ್ ಇನಿಷಿಯೇಟಿವ್ ಇಂಟ್ರಡ್ಯೂಸ್ಡ್ ಬೈ ದಿ ಇಂಡಿಯನ್ ಗವರ್ಮೆಂಟ್ ಟು ಪ್ರಮೋಟ್ ಸಸ್ಟೈನಬಲ್ ಎನ್ವೈರನ್ಮೆಂಟಲ್ ಪ್ರಾಕ್ಟೀಸಸ್. ಅಂದರೆ ಸುಸ್ಥಿರ ಅರಣ್ಯ ಒಂದು ಚಟುವಟಿಕೆಗಳೇನಿರುತ್ತೆ, ಸೊ ಅದನ್ನು ಬೆಂಬಲ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಟು ಇನ್ಸೆಂಟಿವೈಸ್ ವಾಲಂಟ್ರಿ ಎನ್ವೈರನ್ಮೆಂಟಲ್ ಆಕ್ಷನ್ಸ್ ಅಕ್ರಾಸ್ ದಿ ಡೈವರ್ಸ್ ಸೆಕ್ಟರ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಇಂಡಿವಿಜುವಲ್ಸ್, ವ್ಯಕ್ತಿಗಳಾಗಿರ್ಬೋದು, ಒಂದು ಕಮ್ಯುನಿಟಿ ಸಮುದಾಯ ಆಗಿರ್ಬೋದು, ಅದಾದಮೇಲೆ ಒಂದು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ ಆಗಿರ್ಬೋದು, ಸೊ ಇವರೆಲ್ಲ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಇವರೆಲ್ಲ ಈ ಒಂದು ಪರಿಸರವನ್ನು ಸುಸ್ಥಿರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮ ಒಂದು ಎಫರ್ಟ್ಸ್ ಅನ್ನ ಏನು ಕೊಡ್ತಾರೆ, ಆ ಒಂದು ಎಫರ್ಟ್ ಮಾಡ್ತಕ್ಕಂಥ ಕ್ರಿಯೆಗಳಿಗೆ ಉತ್ತೇಜನ ನೀಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಈ ಒಂದು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇನಿಷಿಯಲ್ ಫೇಸಲ್ಲಿ ಅಂದರೆ ಆರಂಭಿಕ ಹಂತದಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಲಾಗುತ್ತೆ ಅಂದರೆ ವಾಟರ್ ಕನ್ಸರ್ವೇಷನ್ ಅಂಡ್ ಎಫಾರೆಸ್ಟೇಷನ್ ಇನ್ ಇಟ್ಸ್ ಇನಿಷಿಯಲ್ ಫೇಸ್. ಅಂದರೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದಾದಮೇಲೆ ಅರಣ್ಯೀಕರಣ ಅಂತ ಕರೀತೇವೆ. ಸೊ ಈ ಎರಡು ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನ ಇನಿಷಿಯಲ್ ಫೇಸ್ ಅಥವಾ ಪ್ರಾಥಮಿಕ ಹಂತದಲ್ಲಿ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ಲಾನ್ ಅನ್ನ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥವ್ರು ಯಾರು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್ ಅಂತ ಕರಿತೇವೆ. ಸೊ ಇವರ ವತಿಯಿಂದ ನಿರ್ವಹಣೆಗೊಳ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಸರ್ವ್ಸ್ ಆಸ್ ದಿ GCP ಅಡ್ಮಿನಿಸ್ಟ್ರೇಟರ್. ಸೊ ಇವರು ಯಾವ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಿರ್ತಾರೆ ಅಂದರೆ ಇಂಪ್ಲಿಮೆಂಟೇಷನ್, ಅಂದರೆ ಇದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು, ಮ್ಯಾನೇಜ್ಮೆಂಟ್ ಇದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಮಾನಿಟರಿಂಗ್ ಮತ್ತೆ ಆಪರೇಷನ್ ಇದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್ಗೆ ನೀಡಲಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಅಕೋಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನಕ್ಕಾಗಿ ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್. ಸೊ ಇದನ್ನ ಇನ್ ಶಾರ್ಟ್ ನಾವೇನಂತ ಕರಿತೀವಿ ಅಂದ್ರೆ ಸ್ಪೇಸ್ ಅಂತ ಕರಿತೇವೆ. ಇದನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ವೇರ್ ವಾಸ್ ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಫಾರ್ ಅಕೋಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಅಂಡ್ ಎವಲ್ಯೂಷನ್, ಇನ್ ಶಾರ್ಟ್ ಸ್ಪೇಸ್ ಅಂತ ಕರಿತೇವೆ. ಸೊ ಇದನ್ನ ಇನಾಗ್ರೇಟ್ ಮಾಡಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳದಲ್ಲಿ ಇದನ್ನ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಸ್ಪೇಸ್ ಅಂತ ಕರಿತೇವೆ. ಸ್ಪೇಸ್ ಅಂದ್ರೆ ಇಲ್ಲಿ ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿರ್ತೇನೆ ನೋಡಿ, ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಫಾರ್ ಅಕೋಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಅಂಡ್ ಎವಲ್ಯೂಷನ್. ಅಂದ್ರೆ ಅಕೋಸ್ಟಿಕ್ಸ್ ಅಂದ್ರೆ ನಮಗೆ ಗೊತ್ತು, ಶಬ್ದ ಅಂತ ಕರಿತೇವೆ. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಇಂದ ಕಿರಣಗಳು ಹೋಗಿ ಅಲ್ಲಿ ನೀರಿನ ಒಳಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಮೇಲೆ ಬಿದ್ದಾಗ ಸೊ ಅದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಾವು ಸ್ಪೇಸ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಈ ರೀತಿಯ ಸ್ಪೇಸ್ ಟೆಕ್ನಾಲಜಿಯನ್ನ ಎಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ ಅಂದ್ರೆ ಕೇರಳದಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸ್ಪೇಸ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೀಮಿಯರ್ ಟೆಸ್ಟಿಂಗ್ ಅಂಡ್ ಎವಲ್ಯೂಷನ್ ಹಬ್ ಫಾರ್ ಸೋನಾರ್ ಸಿಸ್ಟಮ್ಸ್ ಅಂತ ಕರೀತೇವೆ. ಸೋನಾರ್ ಅಂದ್ರೆ ಶಬ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಗಳೇನಿರ್ತವೆ, ಸೊ ಅದನ್ನ ಎವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಸ್ಪೇಸ್ ಅಂತ ಕರಿತೇವೆ. ಸೊ ಸ್ಪೇಸ್ ಅನ್ನ ಈಗ ಕೇರಳದಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿವೈಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೇಸ್ ಅಂತ ಕರಿತೇವೆ. ಅದರ ಫುಲ್ ಫಾರ್ಮ್ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಈ ಒಂದು ಡಿವೈಸ್ ಅನ್ನ ನಾವು ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಡಿಸೈನ್ ಟು ಎನ್ಹಾನ್ಸ್ ದ ಟೆಸ್ಟಿಂಗ್ ಅಂಡ್ ಎವಲ್ಯೂಷನ್ ಆಫ್ ದಿ ಸೋನಾರ್ ಸಿಸ್ಟಮ್ಸ್ ಫಾರ್ ಇಂಡಿಯನ್ ನೇವಿ. ಸೊ ನಮ್ಮ ಭಾರತ ದೇಶದ ನೌಕಾ ವ್ಯವಸ್ಥೆ ಏನಿರುತ್ತೆ, ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೋನಾರ್ ಸಿಸ್ಟಮ್ಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಮತ್ತೆ ಮೌಲ್ಯಮಾಪನವನ್ನು ಹೆಚ್ಚಿಸಲಿಕ್ಕೆ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಸೋನಾರ್ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಕರಿತೇವೆ. ಸೊ ಶಬ್ದದ ಒಂದು ನ್ಯಾವಿಗೇಷನ್ನ ಮುಖಾಂತರ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸೊ ಈಗ ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫೆಸಿಲಿಟಿಯಲ್ಲಿ ಎರಡು ಡಿಸ್ಟಿಂಕ್ಟ್ ಪಾರ್ಟ್ಸ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಎರಡು ವಿಭಿನ್ನವಾದ ಭಾಗಗಳನ್ನ ನೋಡ್ಬೋದಾಗಿರುತ್ತೆ. ಯಾವುದರಲ್ಲಿ ಅಂದ್ರೆ ಸ್ಪೇಸ್ ಅಲ್ಲಿ ಎರಡು ಭಾಗಗಳಲ್ಲಿ ಒಂದನ್ನ
ಒಂದನ್ನ ನಾವೇನಂತ ಕರಿತೇವೆ ಅಂದ್ರೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಅಂತ ಕರಿತೇವೆ. ಅಂದ್ರೆ ತೇಲ್ತಕ್ಕಂಥ, ನೀರಿನ ಮೇಲೆ ಫ್ಲೋಟ್ ಆಗ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇನ್ನೊಂದನ್ನ ನಾವು ಸಬ್ಮರ್ಸಿಬಲ್ ಅಂತ ಕರಿತೇವೆ. ಅಂದ್ರೆ ನೀರಿನ ಒಳಗಡೆ ಮುಳುಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಎಷ್ಟು ಮೀಟರ್ ಇದನ್ನ ಡೌನ್ ಮಾಡ್ತಾನೆ ಅಂದ್ರೆ 100 ಮೀಟರ್ಸ್ ವರೆಗೆ ಡೌನ್ ಮಾಡ್ತಕ್ಕಂಥ ಎರಡು ಸಿಸ್ಟಮ್ ಅನ್ನ ನೋಡಬಹುದಾಗಿರುತ್ತೆ. ಒಂದು ಫ್ಲೋಟ್ ಆಗ್ತಾ ಇರುತ್ತೆ, ಇನ್ನೊಂದು ಸಬ್ಮರ್ಸಿಬಲ್ ಆಗಿರುತ್ತೆ ಅಥವಾ ನೀರಲ್ಲಿ ಮುಳುಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತದ ಯಶಸ್ವಿ ಪರೀಕ್ಷೆಯ ನಂತರ ನಿರ್ಭಯ್ ಕ್ರೂಸ್ ಕ್ಷಿಪಣಿಯು ಈಗ ಯಾವ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಹೊಂದಿದೆ? ಸೊ ವಾಟ್ ಪ್ರೊಪಲ್ಷನ್ ಸಿಸ್ಟಮ್ ಡಸ್ ದಿ ನಿರ್ಭಯ್ ಕ್ರೂಸ್ ಮಿಸೈಲ್ ನೌ ಫೀಚರ್ ಫಾಲೋಯಿಂಗ್ ಇಂಡಿಯಾಸ್ ಸಕ್ಸಸ್ಫುಲ್ ಟೆಸ್ಟ್? ಸೊ ಇದು ಕೂಡ ಒಂದು ಕ್ರೂಸ್ ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಕ್ರೂಸ್ ಮಿಸೈಲ್ ಅನ್ನು ನಾವು ನಿರ್ಭಯ್ ಅಂತ ಕರಿತೇವೆ. ಸೊ ಇದನ್ನು ಕೂಡ ಈಗ ಯಶಸ್ವಿಯಾಗಿ ಪರೀಕ್ಷಾರ್ಥ ಪ್ರಯೋಗವನ್ನ ಕಂಡಕ್ಟ್ ಮಾಡಿರ್ತಾರೆ. ಹಾಗಿದ್ರೆ ಇದರಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇನ್ ಶಾರ್ಟ್ ಹೇಳೋದಾದ್ರೆ ನಿರ್ಭಯಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರೊಪಲ್ಷನ್ ಸಿಸ್ಟಮ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ಭಯಲ್ಲಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮನಿಕ್ ಟರ್ಬೋ ಫ್ಯಾನ್ ಇಂಜನ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ನಾವಿಲ್ಲಿ ಬಳಕೆ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾ ಟೆಸ್ಟ್ ನಿರ್ಭಯ್ ಕ್ರೂಸ್ ಮಿಸೈಲ್ ವಿತ್ ಇಂಡಿಜಿನಸ್ ಪ್ರೊಪಲ್ಷನ್ ಸಿಸ್ಟಮ್. ಸೊ ನಮ್ಮ ಭಾರತ ದೇಶದಲ್ಲಿ ತಯಾರಿಯಾಗಿರ್ತಕ್ಕಂಥ ಪ್ರೊಪಲ್ಷನ್ ಸಿಸ್ಟಮ್ ಅಲ್ಲಿ ನಿರ್ಭಯ್ ಕ್ರೂಸ್ ಮಿಸೈಲ್ ಅನ್ನ ಈಗ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಅಚೀವ್ಡ್ ಅ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್, ಅಂದ್ರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮೈಲ್ ಸ್ಟೋನ್ ಅನ್ನ ನಮ್ಮ ಭಾರತ ರಾಷ್ಟ್ರ ಅಚೀವ್ ಮಾಡಿರುತ್ತೆ. ಯಾವುದರ ಮುಖಾಂತರ ಅಂದ್ರೆ ನಿರ್ಭಯ್ ಕ್ರೂಸ್ ಮುಖಾಂತರ ಒಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಅನ್ನ ಅಚೀವ್ ಮಾಡಿರುತ್ತೆ, ವಿಚ್ ಇಸ್ ನೌ ಫೀಚರ್ಸ್ ಅನ್ ಇಂಡಿಜಿನಸ್ ಪ್ರೊಪಲ್ಷನ್ ಸಿಸ್ಟಮ್. ಸೊ ಈ ಒಂದು ನಿರ್ಭಯ್ ಕ್ರೂಸ್ ಮಿಸೈಲ್ ನಲ್ಲಿ ಇಂಡಿಜಿನಸ್ಲಿ ಅಂದ್ರೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಬಳಕೆ ಮಾಡುವ ಮುಖಾಂತರ ಸೊ ಒಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಅನ್ನ ನಾವು ಅಚೀವ್ ಮಾಡಿರ್ತೇವೆ. ಸೊ ಪ್ರೊಪಲ್ಷನ್ ಸಿಸ್ಟಮ್ ಯಾವುದು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾನಿಕ್ ಟರ್ಬೋ ಫ್ಯಾನ್ ಇಂಜನ್ ಅನ್ನ ಬಳಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನ ಎಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಚಂಡೀಪುರ್ ಆಫ್ ದಿ ಕೋಸ್ಟ್ ಆಫ್ ಒರಿಷಾ ಅಲ್ಲಿರ್ತಕ್ಕಂಥ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ ಸೊ ಈ ಒಂದು ಪರೀಕ್ಷಾರ್ಥ ಪ್ರಯೋಗವನ್ನ ನಡೆಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು? ಸೊ ಈ ಒಂದು ನಿರ್ಭಯ್ ಕ್ರೂಸ್ ಮಿಸೈಲ್ ಏನಿರುತ್ತೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಇಟ್ ಇಸ್ ಬೀನ್ ಡೆವಲಪ್ಡ್ ಬೈ ಏರೋನಾಟಿಕ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಸೊ ಇದು DRDO ಲ್ಯಾಬೊರೇಟರಿ ಬೇಸ್ಡ್ ಇನ್ ಬೆಂಗಳೂರು. ಸೊ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏರೋನಾಟಿಕ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೇವೆ. ಸೊ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ DRDOದ ಒಂದು ಪ್ರಯೋಗಾಲಯವಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯದಲ್ಲಿ ಈ ಒಂದು ಮಿಸೈಲ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ನಿರ್ಭಯ್ ಮಿಸೈಲ್ ನಲ್ಲಿರ್ತಕ್ಕಂಥ ವಿಶೇಷ ಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಇಂಡಿಜಿನಸ್ಲಿ ಡೆವಲಪ್ಡ್ ಲಾಂಗ್ ರೇಂಜ್ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಅಂದ್ರೆ ಸ್ಥಳೀಯವಾಗಿ ಇದನ್ನ ಅಭಿವೃದ್ಧಿಪಡಿಸಿರ್ತೇವೆ. ಸೊ ಇದರ ವಿಸ್ತರಣೆ ಅಥವಾ ರೇಂಜ್ ಕೂಡ ಲಾಂಗ್ ಇರುತ್ತೆ. ಸೊ ಅದಾದ್ಮೇಲೆ ಇದು ಕೂಡ ಒಂದು ಸಬ್ಸಾನಿಕ್ ಆಗಿರುತ್ತೆ. ಸಬ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಇದರ ಟೈಪ್ ಯಾವುದು ಅಂತ ಗೊತ್ತಾಯ್ತು, ಲಾಂಗ್ ರೇಂಜ್ ಅಂದ್ರೆ ಅದರ ವ್ಯಾಪ್ತಿ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಆಲ್ ವೆದರ್ ಅಂತ ಕರಿತೇವೆ, ಅಂದ್ರೆ ಎಲ್ಲಾ ಹವಾಮಾನಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಇದರ ರೇಂಜ್ ಎಷ್ಟು, ಲಾಂಗ್ ರೇಂಜ್ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೇನೆ. ಸೊ ಇದರ ರೇಂಜ್ ಎಷ್ಟು ಅಂದ್ರೆ 1500 ಕಿಲೋಮೀಟರ್ಸ್ ವರೆಗೂ ಹಿಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ಮಿಸೈಲ್ ಇದಾಗಿರುತ್ತೆ. ಸೊ ಇದರಲ್ಲಿ ಯಾವ ರೀತಿಯ ವಾರ್ ಹೆಡ್ಸ್ ಗಳನ್ನ ನಾವು ಕ್ಯಾರಿ ಮಾಡಬಹುದು? ಸಿಡಿ ತಲೆಗಳು ಅಂತ ಕರಿತೇವೆ. ಅಂದ್ರೆ ಇದೇ ಬ್ಲಾಸ್ಟ್ ಆಗಿ ಅಲ್ಲಿರ್ತಕ್ಕಂಥ ಪ್ಲೇಸ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಯಾವ ರೀತಿಯ ವಾರ್ ಹೆಡ್ಸ್ ಅನ್ನ ಕ್ಯಾರಿ ಮಾಡಬಹುದು ಅಂದ್ರೆ ಸೊ ಇಟ್ ಕ್ಯಾನ್ ಕ್ಯಾರಿ ಕನ್ವೆನ್ಷನಲ್ ಅಂಡ್ ನ್ಯೂಕ್ಲಿಯರ್, ಅಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಿಡಿತಲೆಗಳಾಗಿರ್ಬೋದು ಅಥವಾ ಪರಮಾಣು ಸಿಡಿತಲೆಗಳಾಗಿರ್ಬೋದು, ಎರಡನ್ನೂ ಕೂಡ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಎಷ್ಟು ಕೆಜಿ ಅಷ್ಟು ವಾರ್ ಹೆಡ್ಸ್ ಅನ್ನ ನಾವು ಕಳಿಸಬಹುದು ಅಂದ್ರೆ 200 to 300 kgs ಅಷ್ಟು ವಾರ್ ಹೆಡ್ಸ್ ಅನ್ನ ನಾವು ಕಳಿಸಬಹುದಾಗಿರುತ್ತೆ. ಸೊ ಇದರ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 0.9 ಇದರ ಮ್ಯಾಕ್ ನಂಬರ್ ಆಗಿರುತ್ತೆ. ಸೊ ಇಲ್ಲೇ ಗೊತ್ತಾಗುತ್ತೆ ನಮಗೆ ಲೆಸ್ ದೆನ್ 1 ಇದ್ರೆ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಅದನ್ನ ನಾವು ನಿರ್ಭಯ್ ಅಂತ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ನಾವು ಎಲ್ಲಿಂದ ಲಾಂಚ್ ಮಾಡಬಹುದು ಅಂದ್ರೆ ಇಟ್ ಕ್ಯಾನ್ ಬಿ ಲಾಂಚ್
ಲಾಂಚ್ ಫ್ರಮ್ ಲ್ಯಾಂಡ್ ಬೇಸ್ಡ್ ಮೊಬೈಲ್ ಲಾಂಚರ್, ಅಂದರೆ ಭೂಮಿಯಿಂದ ಮಾತ್ರ ಲಾಂಚ್ ಮಾಡಲಿಕ್ಕೆ ಇದು ಸಾಧ್ಯವಾಗುತ್ತೆ. ಬಟ್ ಬ್ರಹ್ಮೋಸ್ ಅನ್ನು ನಾವು ಡಿಸ್ಕಸ್ ಮಾಡಿದಾಗ ಲ್ಯಾಂಡ್, ವಾಟರ್, ಏರ್ ಮೂರು ಕಡೆಯಿಂದ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಬಟ್ ನಿರ್ಭಯವನ್ನು ತೆಗೆದುಕೊಂಡಾಗ ಸೊ ಇದು ಲ್ಯಾಂಡ್ ಬೇಸ್ಡ್ ಮೊಬೈಲ್ ಲಾಂಚರ್ ಅಲ್ಲಿ ಮಾತ್ರ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಇದರಲ್ಲಿ ಬಳಸ್ತಕ್ಕಂಥ ಪ್ರೊಪಲ್ಷನ್ ಯಾವ ರೀತಿಯ ಒಂದು ಸಿಸ್ಟಮ್ ಆಗಿರುತ್ತೆ ಅಂದ್ರೆ ಪವರ್ಡ್ ಬೈ ಸಾಲಿಡ್ ರಾಕೆಟ್ ಬೂಸ್ಟರ್ ಫಾರ್ ಟೇಕ್ ಆಫ್ ಫಾಲೋಡ್ ಬೈ ಟರ್ಬೋ ಫ್ಯಾನ್ ಇಂಜನ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ 2 ಸ್ಟೇಜಸ್ ಇರುತ್ತೆ ಅದರ ಇಂಜನ್ ಟೇಕ್ ಆಫ್ ನಲ್ಲಿ. ಸೊ ಮೊದಲನೇದನ್ನ ನಾವೇನಂತ ಕರಿತೇವೆ ಅಂದ್ರೆ ಸಾಲಿಡ್ ರಾಕೆಟ್ ಬೂಸ್ಟರ್ ಫಾರ್ ಟೇಕ್ ಆಫ್. ಅದು ಟೇಕ್ ಆಫ್ ಆದಾಗ ಬಳಕೆ ಮಾಡ್ತಕ್ಕಂಥ ಒಂದು ಬೂಸ್ಟರ್ ಅನ್ನು ನಾವು ಸಾಲಿಡ್ ರಾಕೆಟ್ ಅಂತ ಕರಿತೇವೆ. ಸೊ ಎರಡನೇ ಹಂತದಲ್ಲಿ ನಾವು ಟರ್ಬೋ ಫ್ಯಾನ್ ಇಂಜನ್ ಅನ್ನ ಸೊ ಈ ಒಂದು ಮಿಸೈಲ್ ನಲ್ಲಿ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇಟ್ ಕ್ಯಾನ್ ರೀಚ್ ದಿ ಆಲ್ಟಿಟ್ಯೂಡ್ಸ್ ರೇಂಜಿಂಗ್ ಫ್ರಮ್ 5 meters to 4 kilometers, ಅಂದ್ರೆ ಎತ್ತರ ರೀಚ್ ಆಗ್ತಕ್ಕಂಥ ಒಂದು ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 50 ಮೀಟರ್ ಇಂದ 4 ಕಿಲೋಮೀಟರ್ ವರೆಗೆ ಎತ್ತರಕ್ಕೆ ಹಾರತಕ್ಕಂಥ ಒಂದು ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿಸ್ ಸ್ನಿಪೆಟ್ಸ್. ಸೊ UP ಉತ್ತರ ಪ್ರದೇಶ ಈಗ ಅತಿ ಹೆಚ್ಚಿನ ಸಂಖ್ಯೆಯ GI ಟ್ಯಾಗ್ಸ್ಗಳನ್ನು ಅದು ಪಡೆದುಕೊಂಡಿದೆ. ಸೊ ಎಷ್ಟು ಉತ್ಪನ್ನಗಳಿಗೆ ಇಲ್ಲಿ GI ಟ್ಯಾಗ್ ಅನ್ನು ನೀಡಲಾಗಿದೆ ಅಂದರೆ 75 ಉತ್ಪನ್ನಗಳಿಗೆ ನೀಡಲಾಗಿದೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಸೊ ಮತ್ತೆ 6 ಪ್ರಾಡಕ್ಟ್ಸ್ಗಳಿಗೆ ಈ ಒಂದು ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ನೀಡಲಾಗಿರುತ್ತೆ. ಆ 6 ಪ್ರಾಡಕ್ಟ್ಗಳು ಯಾವ್ದ್ಯಾವ್ದು ಅಂದರೆ ಕಾಶಿ ತಿರಂಗಿ ಬರ್ಫಿ ಅಂತ ಕರಿತೇವೆ, ಇದೊಂದು ಸ್ವೀಟ್ ಆಗಿರುತ್ತೆ. ಅದಾದ್ಮೇಲೆ ಮೆಟಲ್ ಕ್ಯಾಸ್ಟಿಂಗ್ ಕ್ರಾಫ್ಟ್ ಅಂತ ಕರಿತೇವೆ, ಅಂದ್ರೆ ಇದೊಂದು ಕರಕುಶಲ ವಸ್ತುವಾಗಿರುತ್ತೆ. ಸೊ ಇವೆರಡರ ಜೊತೆಗೆ ಬೆರೆಲಿ ಜರದೋಜಿ ಅಂತ ಕರಿತೇವೆ, ಅದಾದ್ಮೇಲೆ ಬೆರೆಲಿ ಕೇನ್ ಬ್ಯಾಂಬೂ ಕ್ರಾಫ್ಟ್ ಅಂತ ಕರಿತೇವೆ, ತಾರು ಎಂಬ್ರಾಯ್ಡರಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪಿಕಾವು ಹ್ಯಾಂಡ್ ಲಾಕ್ ಪ್ರಿಂಟ್ ಟೆಕ್ಸ್ಟೈಲ್ ಅಂತ ಕರಿತೇವೆ. ಸೊ ಇವೆಲ್ಲದಕ್ಕೂ ಕೂಡ ಇತ್ತೀಚೆಗೆ ಮತ್ತೊಮ್ಮೆ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಎಲ್ಲ ಉತ್ಪನ್ನಗಳು ಆ ರಾಜ್ಯದಲ್ಲಿರ್ತಕ್ಕಂಥ ಕಲ್ಚರಲ್ ಡೈವರ್ಸಿಟಿಯನ್ನ ತೋರಿಸ್ತಕ್ಕಂಥ ಉತ್ಪನ್ನಗಳಾಗಿರ್ತವೆ. ಸೊ ಅದರಲ್ಲಿ ವಿಶೇಷವಾಗಿ ಒಂದು ಕಾಶಿ ಹೆರಿಟೇಜ್ ಅಂತ ಹೇಳ್ತೇವೆ. ಸೊ ಇದು ಮೆಟಲ್ ಕಾಸ್ಟಿಂಗ್ ಕ್ರಾಫ್ಟ್ ಆಫ್ ಕಾಶಿಯ ಒಂದು ಮೆಟಲ್ ಲೋಹದಿಂದ ಮಾಡ್ತಕ್ಕಂಥ ಒಂದು ಕ್ರಾಫ್ಟ್ ಅಥವಾ ಕರಕುಶಲ ವಸ್ತುವಾಗಿರುತ್ತೆ. ಸೊ ಇದನ್ನ ಐಡಲ್ಸ್ ಅಂದ್ರೆ ಮೂರ್ತಿಗಳ ತಯಾರಿಕೆಯಲ್ಲಿ, ಯುಟೆನ್ಸಿಲ್ಸ್ ಪಾತ್ರೆಗಳ ತಯಾರಿಕೆಯಲ್ಲಿ ಸೊ ಇದನ್ನ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಂದ್ರೆ 100 ವರ್ಷಗಳ ಕಾಲದಿಂದ ಬಳಕೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಅಥವಾ ಒಂದು ಪರಂಪರೆಯಾಗಿರುತ್ತೆ. ಸೊ ಇದನ್ನು ನಾವು ಕಾಶಿಯ ಪರಂಪರೆ ಅಂತ ಕರಿತೇವೆ. ಸೊ ಸ್ವೀಟ್ ಲಿಗೆಸಿ, ಸೊ ನಾನು ಡಿಸ್ಕಸ್ ಮಾಡಿರ್ತದ್ರಲ್ಲಿ ಒಂದು ಸ್ವೀಟ್ ಕೂಡ ಇರುತ್ತೆ, ಅದನ್ನು ನಾವು ಕಾಶಿ ತಿರಂಗಿ ಬರ್ಫಿ ಅಂತ ಕರಿತೇವೆ. ತಿರಂಗಿ ಅಂದ್ರೆ 3 ಬಣ್ಣಗಳನ್ನ ಹೊಂದಿರತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ. ಸೊ ಇಟ್ ಈಸ್ ಫಸ್ಟ್ ಮೇಡ್ ಡ್ಯೂರಿಂಗ್ ದಿ ರೆವಲ್ಯೂಷನರಿ ಮೂವ್ಮೆಂಟ್, ಅಂದ್ರೆ ಭಾರತ ದೇಶದಲ್ಲಿ ಕ್ರಾಂತಿಕಾರಿ ಚಳುವಳಿಗಳ ಸಮಯದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ. ಸೊ ಇದು ಇಂದಿಗೂ ಕೂಡ ತಯಾರಿ ಮಾಡ್ತಾ ಇರ್ತಕ್ಕಂಥ ಒಂದು ಸ್ವೀಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ನ್ಯೂ ಚೀಫ್ ಆಫ್ ನೇವಲ್ ಸ್ಟಾಫ್, ಸೊ ನಮ್ಮ ಭಾರತ ದೇಶದ ನೌಕಾಪಡೆಯ ಹೊಸ ಮುಖ್ಯಸ್ಥರನ್ನ ಈಗ ಆಯ್ಕೆ ಮಾಡಿರ್ತಾರೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ವೈಸ್ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅವರನ್ನ ನಮ್ಮ ನೇವಿಯ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಸೊ ಇವರ ಟೆನ್ಯೂರ್ ಏಪ್ರಿಲ್ 30 ಇದೇ ವರ್ಷದಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಟೆನ್ಯೂರ್ ಆಗಿರುತ್ತೆ. ಸೊ ಇವರಿಗೆ ಸಾಕಷ್ಟು ಅವಾರ್ಡ್ಸ್ ಕೂಡ ಬಂದಿರುತ್ತೆ. ಪರಂ ವಿಶಿಷ್ಟ ಸೇವಾ ಮೆಡಲ್ ಆಗಿರ್ಬೋದು, ಅತಿ ವಿಶಿಷ್ಟ ಸೇವಾ ಮೆಡಲ್ ಮತ್ತೆ ನೌಸೇನ್ ಮೆಡಲ್. ಸೊ ಈ 3 ಮೆಡಲ್ಗಳನ್ನು ಇವರು ಆಲ್ರೆಡಿ ಪಡ್ಕೊಂಡಿರ್ತಾರೆ. ಸೊ ವರ್ಲ್ಡ್ಸ್ ಫಸ್ಟ್ ಮಿಸ್ AI ಕಾಂಟೆಕ್ಸ್ಟ್, ಸೊ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ಎವ್ರಿಬಡಿ ಈಸ್ ಅ ಮಿಷನ್. ಸೊ ಯಾರು ಬ್ಯೂಟಿಫುಲ್ ಆಗಿ ತಯಾರಿ ಮಾಡ್ತಾರೆ ಅವರಿಗೆ ಅವಾರ್ಡನ್ನು ಕೊಡ್ತಕ್ಕಂಥ ಒಂದು ಕ್ಯಾಂಪೇನ್, ಐ ಮೀನ್ ಟು ಸೇ ಇವೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಇವೆಂಟನ್ನು ವರ್ಲ್ಡ್ಸ್ ಫಸ್ಟ್ ಮಿಸ್ AI ಇವೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಟ್ರೆಡಿಷನಲ್ ಆಸ್ಪೆಕ್ಟ್ಸ್ ಅಂಡ್ ಬ್ಯೂಟಿ ಪೆಜೆಂಟ್ರಿ ವಿತ್ ಮಾಡರ್ನ್ ವರ್ಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಸೌಂದರ್ಯ ಕೂಡ ಬೇಕಾಗಿರುತ್ತೆ. ಸಾಂಪ್ರದಾಯಿಕವಾಗಿ ಈ ಒಂದು ಈವೆಂಟ್ಸ್ ನಲ್ಲಿ ದೇ ಗಿವ್ ಪ್ರೆಫರೆನ್ಸ್ ಟು ಬ್ಯೂಟಿ. ಸೊ ಬ್ಯೂಟಿಯ ಜೊತೆಗೆ ಟೆಕ್ನಾಲಜಿಯನ್ನು ಕೂಡ ಟೆಸ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಕಂಟೆಸ್ಟ್ ಅನ್ನ ಏನಂತ ಕರೀತಾರೆ ಅಂದ್ರೆ ವರ್ಲ್ಡ್ AI ಕ್ರಿಯೇಟರ್ ಅವಾರ್ಡ್ಸ್ ಅಂತ ಈ ಒಂದು ಕಂಟೆಸ್ಟ್ ಅನ್ನ ಕರೆಯಲಾಗುತ್ತೆ. ಸೊ ಈ ಒಂದು ಕಂಟೆಸ್ಟ್ ನಲ್ಲಿ ಯಾವ ಪಾಯಿಂಟ್ಸ್ ನ ಮೇಲೆ ಜಡ್ಜಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಬ್ಯೂಟಿ, ಸೌಂದರ್ಯ ಚೆನ್ನಾಗಿರ್ಬೇಕು, ಅದಾದ್ಮೇಲೆ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ತಂತ್ರಜ್ಞಾನದ ಕೌಶಲ್ಯಗಳನ್ನ ಹೊಂದಿರಬೇಕು. ಸೊ ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಕ್ಲೌಡ್, ಸೊ ಇದರ ಆಧಾರದ ಮೇಲೆ ಸೊ ಈ ಒಂದು ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ಸೊ 3 ಜನಕ್ಕೆ ಟಾಪ್ 3 ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಸೊ ಪ್ರೈಸ್ ಮನಿ ಇಸ್ $20,000 ಇರುತ್ತೆ. ಬಟ್ ಮೊದಲ ವಿನ್ನರ್ಗೆ $5,000 ಎಕ್ಸ್ಟ್ರಾ ಆಗಿ ಕೊಡ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ವಿತ್ ದಿಸ್
ಲತಾ ದೀನಾನಾಥ್ ಮಂಗೇಶ್ಕರ್ ಅವಾರ್ಡ್ 2024. ಸೊ ಈ ಒಂದು ಅವಾರ್ಡನ್ನು ಸೊ ವೆಟರನ್ ಆ್ಯಕ್ಟರ್ ಆಗಿರ್ತಕ್ಕಂಥ ಅಮಿತಾಬ್ ಬಚ್ಚನ್ಗೆ 2024ರಲ್ಲಿ ನೀಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡನ್ನು ಯಾರು ಕೊಡ್ತಾರೆ ಅಂದರೆ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಟು ಇಂಡಿಯನ್ ಸಿನಿಮಾ ಅಂಡ್ ಸೊಸೈಟಿ, ಅಂದರೆ ಭಾರತ ದೇಶದ ಸಿನಿಮಾ ಮತ್ತು ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಅವಾರ್ಡನ್ನು ನಾವು ದೀನಾನಾಥ್ ಮಂಗೇಶ್ಕರ್ ಅವಾರ್ಡ್ ಅಂತ ಕರಿತೇವೆ. ಸೊ 2022ರಲ್ಲಿ ಈ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿತ್ತು. 2023ರಲ್ಲಿ ಮಂಗೇಶ್ಕರ್ ಸಿಸ್ಟರ್ ಆಗಿರ್ತಕ್ಕಂಥ ಆಶಾ ಭೋಸ್ಲೆ ಅವರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗಿತ್ತು. ಸೊ ವರ್ಲ್ಡ್ ಹೆರಿಟೇಜ್ ಡೇ ಅಥವಾ ವಿಶ್ವ ಪಾರಂಪರ್ಯ ದಿನ, ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಡಿಸ್ಕವರ್ ಅಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ, ಅಂದರೆ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 681. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.